ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. TV9 ಕನ್ನಡ ಸುದ್ದಿವಾಹಿನಿಯ ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿ ಕ್ಯಾಮ್ರಾಮನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಪ್ರಶಾಂತ್ ಕುಲಕರ್ಣಿ ಅವರ ಅಕಾಲಿಕ ನಿಧನದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ನುಡಿನಮನ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. TV9 ಕನ್ನಡ ಸುದ್ದಿವಾಹಿನಿಯ ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿ ಕ್ಯಾಮ್ರಾಮನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಪ್ರಶಾಂತ್ ಕುಲಕರ್ಣಿ ಅವರ ಅಕಾಲಿಕ ನಿಧನದ ಹಿನ್ನೆಲೆಯಲ್ಲಿ ದಿನಾಂಕ 12ನೇ ಮಾರ್ಚ್ 2026ರಂದು ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ನುಡಿನಮನ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಪ್ರಶಾಂತ್ ಕುಲಕರ್ಣಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ 1 ನಿಮಿಷ ಮೌನಾಚರಣೆಯ ಮೂಲಕ ಅಗಲಿದ ಪ್ರಶಾಂತ್ ಕುಲಕರ್ಣಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರುಗಳಾದ ಭವಾನಿ ಸಿಂಗ್ ಎಂ ಠಾಕೂರ್, ದೇವೇಂದ್ರಪ್ಪ ಅವಂಟಿ, ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ, ರಾಜ್ಕುಮಾರ್ ಬಿ ಉದುನೂರ್, ಪ್ರವೀಣ್ ಪಾರಾ, ಸೂರ್ಯಕಾಂತ್ ಜಮಾದಾರ್, ಸಿದ್ದು ಸಾತಿಹಾಳ್, ರಾಜು ಕೋಷ್ಟಿ, ಶಂಕರ ರೆಡ್ಡಿ, ಬ್ರಹ್ಮಾನಂದ ಅರಳೆ, ರಮೇಶ್, ರವಿ ಜಾಲವಾದಿ, ರಾಘವೇಂದ್ರ ಕುಲಕರ್ಣಿ, ಶರಣು ಸೂಗೂರ್, ಅನಿಲ್ ಸ್ವಾಮಿ, ಶರಣು ಪೂಜಾರಿ, ಬಾಬುರಾವ್ ಕೋಬಾಳ್, ಮಹೇಶ್ ಹಿರೇಮಠ್, ಪುಂಡಲಿಕ್ ಸೇರಿದಂತೆ ಇನ್ನೂ ಅನೇಕ ಪತ್ರಕರ್ತ ಮಿತ್ರರು ಉಪಸ್ಥಿತರಿದ್ದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ನಿನ್ನೆ ಬೆಳಗ್ಗೆ ಸತ್ತಲ್ಮೂರಿ ಶಾಕ್ ಆದಂಗಾಯಿತು. ಯುವ ಛಾಯಾಗ್ರಾಹಕರ ಈ ರೀತಿಯಿಂದ ದುರಂತ ಕಂಡಲ್ಲ ದೇಶದಿಂದ. ಸುಮಾರು ವರ್ಷ ಕಲಬುರಗಿದಾಗಿದ್ದಾಗ ನಮ್ಮ ಗಂಗು ಜೊತೆ ಇನ್ವಾಲ್ವ್ ಮಾಡ್ತೀವಿ, ನಮ್ಮಲ್ಲೂ ಬರ್ತೀವಿ. ನಮ್ಮ ಆಫೀಸ್ನಾಗ ಭಾರಿ ಕಾಮಿಡಿ ಮಾಡ್ಕೊತೀವಿ ಮನುಷ್ಯ. ಮಾಡ್ಕೊತಿದ್ದವ ಇಂಥ ಈ ಚಿಕ್ಕ ವಯಸ್ಸಿನಲ್ಲಿ ದುರಂತ ಆಗಬಾರ್ದಿತ್ತು. ಅದರ ದೇವರೇನೋ ಅನಿವಾರ್ಯ ಆಗಿದೆ, ದುರ್ಘಟನೆ ಆಗಿದೆ. ಈ ರೀತಿಯಿಂದ ಈಗ ನಾವು ನಮ್ಮ ಮಾಧ್ಯಮಿಕರಿಗೆ ಅದೇ ಹೇಳೋದು, ಈಗ ನಾವು ಹೆಲ್ತ್ ಇದ್ದರೆ ಎಲ್ಲ ವೆಲ್ತ್ ಇದ್ದಂಗೆ ಅಂತ. ಭಾಳ ಮಂದಿ ನಾವು ಆರೋಗ್ಯ ಕಡೆ ನಾವು ಲಕ್ಷಣ ಕೊಡಲ್ಲ. ಯಾಕಂದ್ರೆ ನಮ್ಮದು 24/7 365 ಡೇಸ್ ನಮ್ಮ ಕೆಲಸ ಭಾಳ ಇರ್ತದೆ. ಅದು ಪರ್ಟಿಕ್ಯುಲರ್ಲಿ ಛಾಯಾಗ್ರಾಹಕರಿಗೆ, ವಿಡಿಯೋಗ್ರಾಫರಿಗೆ. ಯಾಕಂದ್ರೆ ನಮ್ಮ ವರದಿಗಾರ ಅಷ್ಟು ಟೆನ್ಷನ್ ಇರೋಲ್ಲ, ನಮ್ಮ ಫೋಟೋಗ್ರಾಫರಿಗೆ ಭಾರಿ ಟೆನ್ಷನ್ ರೀ. ಯಾಕಂದ್ರೆ ಸ್ಪಾಟಿಗೆ ಹೋಗ್ಬೇಕು, ಇಮಿಡಿಯೇಟ್ ಶೂಟಿಂಗ್ ಮಾಡಬೇಕು. ಯಾಕಂದ್ರೆ ಇಲ್ಲೇ ಮಾಡೋಕ್ಕಾಗಲ್ಲ, ಇಲ್ಲೇ ಕೂತಲ್ಲಿ ಶೂಟಿಂಗ್ ಮಾಡ್ಬೋದು, ಬಟ್ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಅಂಥ ಟೆನ್ಷನ್ ಇರೋಂಥ ನಮ್ಮ ಈ ಕಾರ್ಯಕ್ಷೇತ್ರ ಇದೆ. ಅದಕ್ಕೆ ಎಲ್ಲ ನಮ್ಮ ಮಾಧ್ಯಮಿಕರು ಇತ್ತೀಚೆಗೆ ಸುಮಾರು ಜನ ಇದೇ ರೀತಿಯಿಂದ ಹೃದಯಘಾತದಿಂದ ನಿಧನರಾಗ್ತದೆ. ಬಿಕಾಸ್ ಆಫ್ ನಾವು ಆರೋಗ್ಯ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ ಅಂತ ನನ್ನ ಭಾವನೆ ಇದೆ. ಅದಕ್ಕೆ ನಾನು ಎಲ್ಲ ಮಾಧ್ಯಮಿಕರಲ್ಲಿ ಹೇಳ್ಕೋದೇನಂದ್ರೆ, ನಮ್ಮ ಆರೋಗ್ಯ ಫಸ್ಟು, ನೆಕ್ಸ್ಟ್ ಕೆಲಸ ಇರ್ತದೆ, ಕೆಲಸ ಮಾಡೋದು ಇಲ್ಲ ಅಂತಲ್ಲ, ಜೊತೆ ಸ್ವಲ್ಪ ಆರೋಗ್ಯ ಕಡೆ ಲಕ್ಷ್ಯ ಕೊಟ್ಟು ಮಾಡಿದ್ರೆ ಒಳ್ಳೆದಿರ್ತದೆ ಕೆಲಸ ನಾನು ಹೇಳ್ತೀನಿ. ಈಗ ಅದೇ ಹೇಳಿದ್ರು, ಒಬ್ಬನೇ ಮಗ ತಾಯಿನೂ ಆರಾಮಿಲ್ಲ, ಅವರು ಹೆಲ್ತ್ ಪ್ರಾಬ್ಲಮ್, ಮಾನಸಿಕ ಅಸ್ವಸ್ಥರ, ಅವ್ರಿಗೆ ನೋಡಿ ಅವ್ರ ಕುಟುಂಬನ ಸ್ವಲ್ಪ ಭಾರಿ ದುರಂತ. ಹಿಂದಿಲ್ಲ ಮುಂದಿಲ್ಲ ಯಾರೂ ಇಲ್ಲ. ಅವರು ಬ್ರದರ್ ಅವ್ರ ಫಾದರ್ ತಿರ್ಕೊಂಡಿದ್ದಾಗೆ ನಾವೇ ಹೋಗಿ ಮಾಡಿದ್ದೀವಿ, ಯಾರೂ ಇಲ್ಲ. ಸೊ ಅವ್ರ ಸಂಬಂಧಗಳು ಇಟ್ಕೊಂಡಿಲ್ಲ. ಸೊ ಹಂಗಿರ್ತಾವ ಅಂತ. ಈ ಇಂಥದ್ರಲ್ಲಿ ಇವತ್ತು ನಿನ್ನೆನ ಕೇಳಿದ ಎಲ್ಲ ನಮ್ಮ ಮಾಧ್ಯಮಿಕರೇ ಅವರಿಗೆ ಅಲ್ಲಿ ಅಂತ್ಯಕ್ರಿಯೆ ಮಾಡೋದು. ಅದು ಎಂಥ ಪರಿಸ್ಥಿತಿ ನಾವು ಮಂದಿ ಎಲ್ಲರಿಗೂ ಹೇಳ್ತೀವಿ ಹಿಂಗೆ ಅಂತ ತಿಳಿಸಿಲ್ಲ. ನಮ್ಮ ಪರಿಸ್ಥಿತಿ ಬೇರೆಯವ್ರು ಮಾಡೋಂಥ ಪರಿಸ್ಥಿತಿ ಬರ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ವಿಚಾರ ಮಾಡಿ ಆ ಲಾಭ ಅಂತ ನೋಡ್ಕೋಬೇಕು ಅಂತ ಸಂದರ್ಭ ಹೇಳಿ ಸುಮಾರು ಒಳ್ಳೆ ಛಾಯಾಗ್ರಾಹಕರು ಇತಿಹಾಸ ಮಾಡಿದ್ರು. ಒಂದು ಸರಿ ಲಾಸ್ಟ್ ಟೈಮ್ ಅದು ವಿಧಾನಸೌಧದಾಗ ಮೊಬೈಲ್ ನೋಡೋದಂಥದ್ದು ಮಾಡೋಂಥ ಒಳ್ಳೆ ಕ್ಯಾಮ್ರಾಮ್ಯಾನ್. ಅದು ಇತಿಹಾಸ ಆಗಿ 3-4 ಜನ ಮಿನಿಸ್ಟ್ರೇ ರಿಸರ್ವ್ ಮಾಡೋಂಥ ಕ್ಯಾಮ್ರಾಮ್ಯಾನ್ ಅವರು ವಿಧಾನಸೌಧದಾಗ ಬ್ಲೂ ಫಿಲ್ಮ್ ಮಾಡೋವಂಥದ್ದು. ಅದು ಶೂಟಿಂಗ್ ಮಾಡಿದ್ದು ಹೈಲೈಟ್ ರಾಷ್ಟ್ರಾದ್ಯಂತ ಅಲ್ಲೋಲ ಕಲ್ಲೋಲ ಉಂಟು ಮಾಡೋವಂಥದ್ದು. ಸೊ ಅಷ್ಟು ಚಾಣಾಕ್ಷ ಇದ್ದ. ಅದರ ಅಂಥವು ಇರಬೇಕಿತ್ತು, ಇನ್ನೂ ಸೇವೆ ಸಲ್ಲಿಸಬೇಕಾಗಿತ್ತು. ಅದ್ರ ದುರ್ದೈವ ಇರಲಿಲ್ಲ.
ಅದಕ್ಕೆ ಅವರಿಗೆ ಅವರ ಕುಟುಂಬಕ್ಕೆ ಶಕ್ತಿ ದುಃಖತೆ ಬಗೆಹರಿಸುವ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ನಮ್ಮ ಪತ್ರಕರ್ತರ ವಿಡಿಯೋಗ್ರಾಫರ್ ಆಗಿರ್ತಕ್ಕಂಥ ಪ್ರಶಾಂತ ಕುಲಕರ್ಣಿ ಅವರು ನಮ್ಮನ್ನು ಅಗಲಿ ಹೃದಯಾಘಾತದಿಂದ ನಮ್ಮನ್ನು ಅಗಲಿದ್ದಕ್ಕಾಗಿ ನಮ್ಮ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ಪರವಾಗಿ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಶ್ರದ್ಧಾಂಜಲಿ ಸಭೆಯ ವಿಷಯ ಅಂದರೆ ಇವತ್ತು ಪತ್ರಕರ್ತರು ಒತ್ತಡದ ಬದುಕಿನಲ್ಲಿ ಜೀವನ ಮಾಡ್ತಾ ಇರುವ ಸಂದರ್ಭದಲ್ಲಿ ಅವರ ಬದುಕಿಗೆ ರಕ್ಷಣೆ ಇರಲಾರ್ದಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿ ಈ ಹಾರ್ಟ್ ಅಟ್ಯಾಕು, BP, ಶುಗರ್ ಸೇರಿದಂತೆ ಅನೇಕ ಜನಗಳಿಂದ ನಾವೆಲ್ಲ ಬಳಲ್ತಾ ಇದ್ದೀವಿ. ಅಂಥವರನ್ನು ರಕ್ಷಣೆ ಮಾಡಬೇಕು ಅಂತ ಪತ್ರಿಕಾ ನಮ್ಮ ರಾಜ್ಯಾಧ್ಯಕ್ಷರು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ಕೊಟ್ಟಿದ್ದಾರೆ. ಈ ಪತ್ರಕರ್ತರಿಗೆ ರಕ್ಷಣೆ ಸಿಗಲಾರ್ದಂಥ ವ್ಯವಸ್ಥೆ ಒಳಗೆ ಮುಂದಿನಿಂದ ಎಲ್ಲರಿಗೂ ರಕ್ಷಣೆ ಸಿಗುವಂತಾಗಲಿ ಅಂತ ನನ್ನ ಎರಡು ಮಾತು. ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ವಿಚಾರ ಸಂಕಿರಣ ಹಾಗೂ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಕಲಬುರಗಿಯ ವತಿಯಿಂದ ವಿಚಾರ ಸಂಕಿರಣ ಹಾಗೂ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮವು ದಿನಾಂಕ 12ನೇ ಮಾರ್ಚ್ 2026 ಗುರುವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಇವಣಿ ವಿರಕ್ತ ಮಠದ ಶ್ರೀ ನಾಗಲಿಂಗ ಅವಧೂತ ಶರಣರು ವಹಿಸಿದ್ದರು. ಉದ್ಘಾಟಕರಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ ಪ್ರಭು ಪಾಟೀಲ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಜಗನ್ನಾಥ ಎಸ್ ಸೂರ್ಯವಂಶಿ ವಹಿಸಿದ್ದರು. ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಶಿಂದೆ, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಆಲಂ ಖಾನ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್, ಮಣ್ಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿಯ ಸಂಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಫಾರೂಕ್ ಅಹಮದ್ ಮಣ್ಣೂರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಸಾಹಿತಿಗಳಾದ ಸುರೇಶ್ ಬಡಿಗೇರ್, ಮಾಜಿ ಮಹಾಪೌರರಾದ ಭೀಮರೆಡ್ಡಿ ಪಾಟೀಲ್, BCM ಜಿಲ್ಲಾ ವ್ಯವಸ್ಥಾಪಕರಾದ ಜಗದೇವಪ್ಪ ಮುಗುಟಿ, ಕಲಬುರಗಿಯ ಕಾರ್ಮಿಕ ಕಚೇರಿಯ ಸೂಪರಿಂಟೆಂಡೆಂಟ್ ರವೀಂದ್ರ ಬುಳ್ಳ, ಲೀಡ್ ಬ್ಯಾಂಕ್ ಕಲಬುರಗಿಯ ಜಿಲ್ಲಾ ವ್ಯವಸ್ಥಾಪಕರಾದ ಸಂತೋಷ್ ಪಾಟೀಲ್, ಅಂಬೇಡ್ಕರ್ ನಿಗಮ ಕಲಬುರಗಿಯ ಜಿಲ್ಲಾ ವ್ಯವಸ್ಥಾಪಕರಾದ ಮರ್ಲಿಂಗ್ ಸರ್, ಕಾಂಗ್ರೆಸ್ ಮುಖಂಡರಾದ ಅಣ್ಣಾರಾವ್ ಧುತ್ತರಗಾಂವ್, ಕಲಬುರಗಿಯ ನ್ಯಾಯವಾದಿಗಳಾದ KA ಕಲಬುರಗಿ, KUWJ ಕಲಬುರಗಿ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ಕಲಬುರಗಿ ಟ್ರಾಫಿಕ್ ಸೆಕ್ಷನ್ ನ ಸರ್ಕಲ್ ಇನ್ಸ್ಪೆಕ್ಟರ್ ಶಕೀಲ್ ಅಂಗಡಿ, ಕಲ್ಯಾಣ ಕರ್ನಾಟಕ ಜನಪರ ಸಂಘರ್ಷ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಣ ದಸ್ತಿ, ಕಲಬುರಗಿಯ ನ್ಯಾಯವಾದಿಗಳಾದ ಗುರುರಾಜ್ ತಿಳುಗೋಳ್, ನಿವೃತ್ತ ಅರಣ್ಯ ಇಲಾಖೆಯ ಅಧಿಕಾರಿಗಳಾದ ವೀರಣ್ಣ ಪಟ್ಟೇದಾರ್, ಕಲಬುರಗಿಯ ನ್ಯಾಯವಾದಿಗಳಾದ ಚಂದ್ರಶೇಖರ್ ಪಾಟೀಲ್, ಕೆನರಾ ಬ್ಯಾಂಕ್ ಕಲಬುರಗಿಯ ನಿವೃತ್ತ ಮ್ಯಾನೇಜರ್ ಕಲ್ಯಾಣ್ ರಾವ್, ಜೇವರ್ಗಿಯ ಭೂ ಮಂಜೂರಾತಿ ಇಲಾಖೆಯ ಸದಸ್ಯರಾದ ಮಹಾದೇವ್ ನೀಲ್ಕೋಡ್ ಆಗಮಿಸಿದ್ದರು. ಕನ್ನಡ ಭವನದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ವಿಚಾರ ಸಂಕಿರಣ ಹಾಗೂ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮಕ್ಕೆ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಜಗನ್ನಾಥ ಎಸ್ ಸೂರ್ಯವಂಶಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಹಿರಿಯ ನ್ಯಾಯವಾದಿಗಳಾದ KA ಕಲಬುರಗಿ, ವೀರಣ್ಣ ಪಟ್ಟೇದಾರ್, ಚಂದ್ರಶೇಖರ್ ಪಾಟೀಲ್, ಕಲ್ಯಾಣ್ ರಾವ್, ಮಹಾದೇವ್ ಮಲ್ಕೋಡ್, ಲಿಂಗರಾಜ್ ಕಡೆ, ಅಮೃತ್ ಸಿ ಪಾಟೀಲ್ ಸಿರ್ನೂರ್, ಸುರೇಶ್ ಬಡಿಗೇರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ನೀವು ನಿಮ್ಮದು ಒಂದು ಮುಖ್ಯ ಒಂದು ಈ ಇದರಲ್ಲಿ ಪಾತ್ರ ಇದೆ. ನೀವು ಈ ಸಂಘಟನೆ ಹೆಚ್ಚೆಚ್ಚು ಸದಸ್ಯರನ್ನಾಗಿ ಮಾಡಬೇಕು. ಎಲ್ಲ ಬೀದಿ ವ್ಯಾಪಾರಗಳು ನಮ್ಮ ದೇಶದ ಆರ್ಥಿಕ ಸ್ಥಿತಿಯಲ್ಲಿ ಹೇಗೆ ರೈತರ ಮತ್ತು ದೊಡ್ಡ ವ್ಯಾಪಾರಿಗಳಿದ್ದರ ಸಹಭಾಗಿತ್ವ ಇದೆಯೋ, ಆರ್ಥಿಕ ವ್ಯವಸ್ಥೆಯಲ್ಲಿ ನಿಮ್ಮದು ಬಹು ಮುಖ್ಯವಾದ ಪಾತ್ರ ಇದೆ. ನೀವೆಲ್ಲರೂ ಸಂಘಟಿತರಾಗಬೇಕು. ಸಂಘಟನೆಯೇ ಬಲ ಅಂತ ಹೇಳ್ತಾರೆ. ನೀವು ಒಬ್ಬೊಬ್ಬರು ಹೋದರೆ ಯಾರು ಪೊಲೀಸರು ಕೇಳಲ್ಲ, ಮುನ್ಸಿಪಾಲಿಟಿ ಕೇಳಲ್ಲ, ಗೌರ್ಮೆಂಟ್ ಕೇಳಲ್ಲ. ನೀವೆಲ್ಲರೂ ಒಗ್ಗಟ್ಟಾಗಿ ಈ ನಮ್ಮ ಸೂರ್ಯವಂಶಿ ಬಡಿಗೇರವರು ಮತ್ತು ಅಮೃತ್ ಪಾಟೀಲ್ ಧ್ವನಿ ಎತ್ತಿದರೆ ಖಂಡಿತ ನಿಮಗೆ ನ್ಯಾಯ ಸಿಗ್ತದ. ಇದರಲ್ಲಿ ಯಾವ ಸಂಶಯ ಇಲ್ಲ. ನೀವು ಯಾವ ಹೋರಾಟ, ನೀವು ಯಾವ ಕಾರ್ಯಕ್ರಮ ಹಮ್ಮಿಕೊಂಡ್ರು ನಾವು ಸದಾ ನಿಮ್ಮ ಜೊತೆಗೆ ಇರ್ತೀವಿ. ಎಲ್ಲ ರೀತಿಯಿಂದ ಸಹಕಾರ ನಾವು ಕೊಡ್ತೀವಿ ಅಂತ ಹೇಳಿ ಪಾಟೀಲ್ ಕಾರ್ಯಕ್ರಮ ಬರಬೇಕಾಗಿತ್ತು. ಅಲ್ಲಮ ಪ್ರಭು ಪಾಟೀಲ್ ಕಾರ್ಯಕ್ರಮ ಬಂದಾಗ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಕಲಬುರಗಿಯ ಬಸ್ ನಿಲ್ದಾಣದಿಂದ ನೆಹರು ಗಂಜಿವರೆಗೆ ಏನು ರಸ್ತೆ ಬದಿಯಲ್ಲಿ ಕುಳಿತು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಸಹಿತ ಒಂದು ನೆರಳು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ
ಒಬ್ಬ ವ್ಯವಸ್ಥೆ ಅಲ್ಲನ್ನು ಪಕ್ಕಣ ಮಾಡಬೇಕಾಗಿತ್ತು. ಆದ್ರೆ ಆ ಕೆಲಸ ಇವತ್ತು ಯಾವ ಸರ್ಕಾರವೂ ಮಾಡಿಲ್ಲ. ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ನೀವೆಲ್ಲ ಕುಳಿತು 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲಿ ಮಾರ್ಕೆಟ್, ಬಸ್ ಸ್ಟ್ಯಾಂಡ್ ಮತ್ತು ನೆಹರು ಒಂದು ಉದಾಹರಣೆ ತಗೊಂಡ್ರೆ ಎಷ್ಟು ಜನ ಹಣ್ಣು ಮಾಡ್ತಾ ಇದ್ದೀರಿ, ಎಷ್ಟು ಜನ ಬೀದಿ ಬದಿಯಲ್ಲಿ ಕುಳಿತು ಚಪ್ಪಲ್ ಪಾಲಿಸ್ ಮಾಡ್ತಾ ಇದ್ದೀರಿ, ಎಷ್ಟು ಜನ ಬೀದಿ ಬದಿಯಲ್ಲಿ ಕುಳಿತು ಇವತ್ತು ಗೌರ್ಮೆಂಟ್ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ನಿತ್ಯವೂ ಸಹಿತ ನಿಮ್ ಕೆಲಸ ತರಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಇವತ್ತು ನೀವೆಲ್ಲ ಕುಳಿತು ಒಂದು ವಿಚಾರ ಮಾಡಬೇಕು, ನೀವು ರೊಚ್ಚಿಗೆ ಹೇಳ್ಬೇಕು. ರೊಚ್ಚಿಗೆದ್ದಾಗ ಮಾತ್ರ ಸರ್ಕಾರ ಕಣ್ತರಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಪೊಲೀಸ್ ಅಧಿಕಾರಿಗಳಿದ್ದಾರೆ, ನ್ಯಾಯವಾದಿಗಳಿದ್ದಾರೆ. ಆದ್ರೆ ಕಮಿಟಿ ಹೆಂಗ್ ನಡೆದಂದ್ರ ನನ್ ತಿಳ್ಬಿಟ್ಟು ಸ್ವಲ್ಪ ಬಹಳಷ್ಟು ನೆಪ ಮಾತ್ರಕ್ಕೆ ಕಮಿಟಿ ಸಭೆ ಕರೀತಾರೆ. ಆ ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಿದೀವಿ, ಬೇಡಿಕೆ ಕೂಡ ನಾವು ಇಟ್ಟಿದ್ದೀವಿ. ಆದ್ರೂ ಕೂಡ ಅವ್ರು ಚಾಲ್ತಿಯಲ್ಲಿ ಬರ್ತಾ ಇಲ್ಲ. ಅದ್ರ ಒಂದು ಏನು, ನಾವು ಬೀದಿ ವ್ಯಾಪಾರಿಗಳು ಎಲ್ಲಿವರೆಗೂ ಒಗ್ಗಟ್ಟಾಗಿ ಈ ದಪ್ಪ ಚರ್ಮ ಅಂತ ಅಧಿಕಾರಿಗಳಿಗೆ ಕಣತರಿಸಲ್ಲ, ಸರ್ಕಾರ ಕಣತಾಕಿರ್ತಾರೆ ಯಾವ ಯೋಜನೆ ಸಿಗಲ್ಲ ಸತ್ಯ. ಹಾಗೇನಾದ್ರೂ ಆಗ್ಬೇಕಾದ್ರ ಪ್ರತಿಭಟನೆ, ಮನವಿ, ಹೋರಾಟ ಇವು ಮಾಡಿದ್ರೆ ಇವು ಏನಾದರೂ ಸ್ವಲ್ಪ ಮಟ್ಟಿಗೆ ಅವರು ಅಧಿಕಾರಿಗಳು ಹುಷಾರಾಗ್ತಾರ ಅಂತ ನಾನು. ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ? ಬೆಳಿಗ್ಗೆ ಎತ್ಕೊಂಡು ನಮ್ಮ ದಿನನಿತ್ಯದ ಉಪಜೀವನ ಹೊಟ್ಟೆಪಾಡಿಗಾಗಿ ಬೀದಿ ಮೇಲೆ ನಿಂತ್ಕೊಂಡು ವ್ಯಾಪಾರ ಮಾಡ್ತೀವಿ. ನಾವು ಹೋರಾಟಕ್ಕೆ ಬರ್ರಿ ಅಂದ್ರೆ ಯಾರು ಬರ್ತಾ ಇಲ್ಲ. ಇವತ್ತು ಅವ್ರಿಗೋಸ್ಕರ ಸಾವಿರಾರು ಜನ ಬೀದಿ ವ್ಯಾಪಾರಗಳನ್ನು ಭೇಟಿಯಾಗಿವಿ. ಬೆಳಿಗ್ಗೆ ಎಲ್ಲಿ ಹೋದ್ರು 100 ರೂಪಾಯಿ ಹೋಗ್ತದ, ಎಲ್ಲಿ ಬಿಟ್ಟರು 100 ರೂಪಾಯಿ ಹೋಗ್ತದ ಆ ಥರ. ಹಾಗಾಗಿ ನಾವು ಕರೆ ಕೊಟ್ಟಾಗ ಒಗ್ಗಟ್ಟಾದ್ರೆ ಯಾವುದು ಏನ್ ಬೇಕಾದ್ರೆ ಸಾಧಿಸಬಹುದು. ಪಾಲಿಕೆ ಆಯುಕ್ತರು ಎಚ್ಚೆತ್ತುಕೊಂಡು ಬೀದಿ ವ್ಯಾಪಾರಿಗಳು ಬೀದಿ ಪಾಲಾಗಿದಾರ. ಸರ್ಕಾರದಲ್ಲಿ ಬಹಳಷ್ಟು ಸೌಲಭ್ಯ ಇದೆ, ಬಹಳಷ್ಟು ಸೌಲಭ್ಯ ಇದೆ. ನಾವು ಇಲ್ಲಂದ್ರೆ 14-15 ಕರ್ನಾಟಕ ರಾಜ್ಯದಲ್ಲಿ ಅಮಾಟ್ಮೆಂಟ್ ಪಾಸ್ ಆಗಿದೆ. ಏನು ಅಮಾಟ್ಮೆಂಟ್ ಪಾಸ್ ಆಗಿದೆ ಅಂದ್ರೆ ಬೀದಿ ವ್ಯಾಪಾರಿಗಳು ವೆಂಡರ್ ಜೋನ್ ಕಟ್ಕೊಡ್ಬೇಕು, ವ್ಯಾಪಾರ ಮಾಡ್ಲಾಕ ಅವ್ರಿಗೆ ರೇಷನ್ ಕೊಡಬೇಕು, ಅವ್ರಿಗೆ ಲೋನ್ ಕೊಡ್ಬೇಕು, ಸಬ್ಸಿಡಿ ಅಂತ ಮಹಾನಗರ ಪಾಲಿಕೆದೂ ಇದೆ. BSHM ಆಫೀಸ್ನಲ್ಲಿ ಮತ್ತು ಕೈಗಾರಿಕೆ ಇಲಾಖೆಯಲ್ಲಿ ಈ ಸೋಷಿಯಲ್ ಎಲ್ಲ SC/ST PS ಇಲಾಖೆಗಳು ಬರ್ತಾವೆ. ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಬೀದಿ ಬಡ ವ್ಯಾಪಾರಿಗಳು ಈ ಸ್ಕೀಮ್ ಇದೆ, ಬಹಳ ಸೌಲಭ್ಯ ಇದೆ. ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೆ ಸ್ಪಂದಿಸ್ತಾ ಇಲ್ಲ, ಕಾನೂನು ಚೌಕಟ್ಟಿನ ನಿಯಮಗಳ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು. ದೊಡ್ಡ ಸಮಾವೇಶ ಮಾಡಿದ್ರು ಕೂಡ ಅವ್ರು ಇನ್ನೋವರಿಗೆ ಯಾವುದೋ ಈಗ 7 ಜೂನ್ ಮತ್ತು ಗುಲ್ಬರ್ಗ ನಗರದಲ್ಲಿ ಅವರು ಇದು ಮಾಡಿದ್ದಾರೆ. ಕಂಬುಲೇಶ್ವರ ಸಾಹೇಬರಿದ್ದಾಗ ಘೋಷಣೆ ಮಾಡಿದ್ದಾರೆ 3 ಜೂನ್ ಅಂತ. ರಾಮ ಮಂದಿರ, ಹೆರಿಗೆ ಪೆಟ್ರೋಲ್ ಪಂಪ್, ಸೂಪರ್ ಮಾರ್ಕೆಟ್ ಎಲ್ಲ ಕಡೆಗೆ ಬೇರೆ ಉನ್ನವಾದ್ರು. ಇವತ್ತು ವಿಚಾರ ಸಂಕಿರಣದಿಂದ ಅವ್ರಿಗೆ ಜಾಗೃತಿ ಮುಟ್ಟಿಸ್ಬೇಕು. ಸಂಬಂಧಪಟ್ಟ ಎಲ್ಲ ಇಲಾಖೆದವರಿಗೆ ಕರೆ ಮಾಡಿದೆವು. ಇವತ್ತು ಬನ್ನಿ ಸರ, ತಮ್ಮ ಸ್ಕೀಮ್ನಲ್ಲಿ ಏನಿದೆ ನಮ್ಮ ಬಡ ಜನರಿಗೆ ಬೀದಿ ವ್ಯಾಪಾರಿಗಳು ಹೇಳ್ರಿ, ಮುಂದುವರ್ಸ್ಕೊಂಡವ್ರಿ, ಇನ್ನೂರಿಗೆ ಮಾಡಿದಿಲ್ಲ ಅಂದ್ರೆ ಮುಂದಾರ ಮಾಡ್ತೀನಿ ಅಂತ ಹೇಳಿಕೆ ನೀಡಿ ಸಂಗತಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕಾರ್ಡ್ನಲ್ಲಿ ಹೆಸರು ಹಾಕಿ ಮುಂಚಿತವಾಗಿ ಹೇಳಿದ್ದೀನಿ ಕೂಡ. ಇವತ್ತೆಲ್ಲ 4-5 ಇಲಾಖೆ ಅಧಿಕಾರಿಗಳು ಏನು ಹೇಳಿದ್ರೆ ಇಲ್ಲೊಂದು DC ಆಫೀಸ್ ಮೀಟಿಂಗ್ ನಡೆದ್ರು, ಸುರಕ್ಷೆ ಸಾರಿ ಇದು ಬೇಡ ಬರ್ತೀವಿ, 1 ಗಂಟೆ ಭೇಟಿ ಬೇಕಾದ್ರೆ ವಿಸಿಟ್ ಕೊಟ್ಟೆ ಹೋಗ್ತೀವಿ. ನಿಮ್ಮ ಫಂಕ್ಷನ್ ಇದ್ರು ಬರ್ತೀವಿ, ತಮ್ದು ಏನು ಬೇಡಿಕೆಗಳು ಇದ್ರು ತಂದೆ ನಮ್ಮಲ್ಲಿ ಲಿಸ್ಟ್ ಕೊಡ್ರಿ, ಎಲ್ಲರಿಗೂ ನಾವು ಮಾಡ್ತೀವಿ, ನೀವು ಕರೆದಿದ್ದಕ್ಕೆ ಧನ್ಯವಾದ, ಹಾಗೆ ತಿಳ್ಕೊಬೇಡ್ರು ಅಂತ ನಮ್ಮ ಫೋನಲ್ಲೇ ಹೇಳಿದಕ್ಕೆ. ಮಾರ್ಚ್ 22ರಂದು ನಡೆಯಲಿರುವ ಸರಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತದ ಚುನಾವಣೆಗಾಗಿ ನಾಗಪ್ಪ ಹೊನ್ನಳ್ಳಿ ಪೆನಲ್ನ 17 ಜನ ಸದಸ್ಯರುಗಳು ಇಂದು ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದರು. ರವಿವಾರ ದಿನಾಂಕ 22ನೇ ಮಾರ್ಚ್ 2026ರಂದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಸರಕಾರಿ ಮಹಾವಿದ್ಯಾಲಯ ಸ್ವಾಯತ್ತ PG ಬಿಲ್ಡಿಂಗ್ ಹೊಸ RTO ಕಚೇರಿಯ ಎದುರುಗಡೆ ರಿಂಗ್ ರಸ್ತೆ ಕಲಬುರಗಿಯಲ್ಲಿ ರಾಜ್ಯ ಸರಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿಯ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆಗಾಗಿ ಜರುಗಲಿರುವ ಚುನಾವಣೆಯಲ್ಲಿ ನಾಗಪ್ಪ ಕಲ್ಯಾಣಪ್ಪ ಹೊನ್ನಳ್ಳಿ ಅವರ ಪೆನಲ್ನ ಎಲ್ಲಾ 17 ಅಭ್ಯರ್ಥಿಗಳಿಗೆ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ತಮ್ಮ ಸೇವೆಯನ್ನು ಮಾಡುವ ಸದಾವಕಾಶ ಮಾಡಿಕೊಡಬೇಕು ಎಂದು ಇಂದು ಶ್ರೀ ನಾಗಪ್ಪ ಕಲ್ಯಾಣಪ್ಪ ಹೊನ್ನಳ್ಳಿ ಅವರ ಪೆನಲ್ ವತಿಯಿಂದ ಕಲಬುರಗಿ ನಗರದ ಏಷ್ಯನ್ ಬಿಸಿನೆಸ್ ಸೆಂಟರ್ ನಲ್ಲಿ ಇರುವ ರಾಜ್ಯ ಸರಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿ ಕಚೇರಿಗೆ ತೆರಳಿ ನಾಮಪತ್ರವನ್ನ ಸಲ್ಲಿಸಿ ಮತದಾರರಲ್ಲಿ ಮನವಿ ಮಾಡಲಾಯಿತು.
ನಾಮಪತ್ರಕ್ಕೂ ಮೊದಲು ಕಲಬುರಗಿ ನಗರದ ಜಗತ್ವೃತ್ತದಲ್ಲಿ ಇರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ವಿಶ್ವಗುರು ಬಸವಣ್ಣ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಲಾಯಿತು. ನಂತರ ಏಷ್ಯನ್ ಬಿಸಿನೆಸ್ ಸೆಂಟರ್ಗೆ ತೆರಳಿ ನಾಮಪತ್ರವನ್ನ ಸಲ್ಲಿಸಲಾಯಿತು. ರಾಜ್ಯ ಸರ್ಕಾರಿ ನೌಕರ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಕಲಬುರಗಿ ಈ ಸಂಘದ ಸರ್ವ ಸದಸ್ಯರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದ್ರೆ, ಈ ಸಂಘದ 17 ಜನ ನಿರ್ದೇಶಕರ ಆಯ್ಕೆ ಚುನಾವಣೆ ಇದೇ ತಿಂಗಳು 22/3/2026 ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಜರುಗಲಿರುವುದು. ಈ ಒಂದು ಚುನಾವಣೆಯಲ್ಲಿ ಬೆಳಗ್ಗೆ ಏನದಂದ್ರೆ 9 ಗಂಟೆ ಬಿಸಿಲು ಪ್ರಾರಂಭ ಆಗ್ತದೆ. ಎಲ್ಲ ಸದಸ್ಯರು ವಯಸ್ಸಾದವರು ಇರ್ತೀರಿ, ಸೆಕೆ ಮತ್ತು ಧಗೆ ಉಂಟಾಗೋ ಪ್ರಸಂಗ ಜಾಸ್ತಿ ಇರ್ತದೆ. ಎಲ್ಲ ಸದಸ್ಯರು ಆದಷ್ಟು ಬೇಗನೆ ಏನದಂದ್ರೆ 9 ಗಂಟೆಗೆ ಎಲ್ಲರೂ ಆಗಮಿಸಿ ಈ ನನ್ನ ಪೆನಲ್ ಎಲ್ಲ 17 ಜನರಿಗೆ ಮತ ನೀಡುವ ಮೂಲಕ ಮತ್ತೊಮ್ಮೆ ಆರಿಸಿ ತರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕಳೆದ ಬಾರಿ 3 ಅವಧಿಗೆ ನನ್ನನ್ನು ಮತ್ತು ನನ್ನ ಪೆನಲ್ ಎಲ್ಲ ಅಭ್ಯರ್ಥಿಗಳನ್ನು ಆರಿಸಿ ತಂದು ಕೊಟ್ಟಿದ್ದಕ್ಕಾಗಿ ನಾವೆಲ್ಲ ಕೆಲಸ ಚೆನ್ನಾಗಿ ಮಾಡಿದ್ದೆವು. ಈ ಬಾರಿ ಮತ್ತೊಂದು ಏನದಂದ್ರೆ ತಾವು ಅವಕಾಶ ಮಾಡಿಕೊಟ್ಟು ತಮ್ಮ ಅಮೂಲ್ಯದ ಮತ ನೀಡಿ ನಮಗೆ ಒಂದು ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಲ್ಲಿ ತಮ್ಮ ಏನು ನಿರೀಕ್ಷೆಗಳವ ಆ ಎಲ್ಲ ಸಂಘಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಮಾಡಿ ಒಂದೇನಂದ್ರೆ ಸಂಘಕ್ಕೆ ಒಳ್ಳೆ ಹೆಸರು ತರ್ತೀನಿ ಅಂತಕೊಂಡು ಈ ಸಂದರ್ಭದಲ್ಲಿ ಭರವಸೆ ನೀಡ್ತಾ ಇದ್ದೇನೆ. ಒಂದು ಚುನಾವಣೆಯಲ್ಲಿ ನನ್ನ ಬಗ್ಗೆ ಮತ್ತು ನನ್ನ ಪೆನಲ್ ಬಗ್ಗೆ ಟೀಕೆ ಟಿಪ್ಪಣಿಗಳು ತಾವೆಲ್ಲ ಸಾಮಾಜಿಕ ಜಾಲತಾಣ ಹರಿದಾಡ್ತಾ ನೋಡ್ತಾ ಇರೋದು. ಸರ್ವ ಸದಸ್ಯರು ಈ ಟೀಕೆ ಟಿಪ್ಪಣಿಗಳ ಗಮನಕ್ಕೆ ಹರಿಸದೆ ಯಾವುದು ಏನದಂದ್ರೆ ಅವೆಲ್ಲ ನಿರಾಧಾರ ಮತ್ತು ಸುಳ್ಳು ಅಂತಕೊಂಡು ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಇದ್ದೇನೆ. ಇನ್ನೊಂದು ಬಾರಿ ತಾವೇನಂದ್ರೆ ಒಳ್ಳೆ ಏನೋ ಒಂದು ಸಂಘಟನೆ ಮಾಡಿ ಏನದಂದ್ರೆ ಈಗ ನಮ್ಗೆ ಹೆಂಗ ಕಳೆದ 3 ಅವಧಿ ಕೊಟ್ಟಿದ್ರಿ, ಇದೊಂದು ಸಾರಿ ಅವಕಾಶ ನೀಡಿದ್ರಿಂದ ಒಳ್ಳೆ ಕೆಲಸ ನಾನು ಮಾಡ್ತೀನಿ ಅಂತಕೊಂಡು ಮತ್ತೊಮ್ಮೆ ಭರವಸೆ ನೀಡ್ತಾ ಇದ್ದೇನೆ. ಸ್ಥಳ ಇರೋದು ರಾಜಾಪುರ ಹೊಸ RTO ಹತ್ತಿರ ರಿಂಗ್ ರೋಡು, ಸರ್ಕಾರಿ ಮಹಾವಿದ್ಯಾಲಯ PG ಸೆಂಟರ್. ಕಲಬುರಗಿ ನಗರದ ಚಿರಾಯು ಆಸ್ಪತ್ರೆಯ ವತಿಯಿಂದ ಇಂದು ವಿಶ್ವ ಮೂತ್ರಪಿಂಡ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಾಕಥಾನ್ ಜಾಥಾ ಕಾರ್ಯಕ್ರಮಕ್ಕೆ ಆಸ್ಪತ್ರೆಯ ಮುಖ್ಯ ವೈದ್ಯರಾದ ಡಾಕ್ಟರ್ ಮಂಜುನಾಥ ದೋಶೆಟ್ಟಿ ಅವರು ಚಾಲನೆ ನೀಡಿದರು. ಕಲಬುರಗಿ ನಗರದ ಚಿರಾಯು ಆಸ್ಪತ್ರೆಯ ವತಿಯಿಂದ ಇಂದು ವಿಶ್ವ ಮೂತ್ರಪಿಂಡ ದಿನಾಚರಣೆಯ ಅಂಗವಾಗಿ ವಾಕಥಾನ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಈ ವಾಕಥಾನ್ ಆಸ್ಪತ್ರೆಯ ಆವರಣದಿಂದ ಪ್ರಾರಂಭವಾಯಿತು. ಈ ಜಾಥಾಗೆ ಆಸ್ಪತ್ರೆಯ ಮುಖ್ಯ ವೈದ್ಯರಾದ ಡಾಕ್ಟರ್ ಮಂಜುನಾಥ ದೋಶೆಟ್ಟಿ ಅವರು ಸ್ವತಃ ತಾವೇ ವಾಕಥಾನ್ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ಜಾಥಾವು ಚಿರಾಯು ಆಸ್ಪತ್ರೆಯಿಂದ ಹೊರಟು ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತ, ಮಿನಿ ವಿಧಾನಸೌಧದ ಮುಂಭಾಗದಿಂದ ಹೊರಟು ಜಗತ್ ವೃತ್ತ ತಲುಪಿ ಅಲ್ಲಿಂದ ಕಲಬುರಗಿ ಮಹಾನಗರ ಪಾಲಿಕೆಯ ಕಚೇರಿಯ ಮೂಲಕ ಖಾಜಾ ಬಂದನವಾಸ್ ಆಸ್ಪತ್ರೆಯಿಂದ ಚಿರಾಯು ಆಸ್ಪತ್ರೆಗೆ ಬಂದು ತಲುಪಿತು. ಈ ಜಾಥಾದಲ್ಲಿ ವೈದ್ಯರುಗಳಾದ ಡಾಕ್ಟರ್ ಮಂಜುನಾಥ ದೋಶೆಟ್ಟಿ, ಡಾಕ್ಟರ್ ಆನಂದ ಶಂಕರ್, ಡಾಕ್ಟರ್ ಸಂತೋಷ್ ಕಾಮಶೆಟ್ಟಿ, ಡಾಕ್ಟರ್ ವಂದನಾ ಕಾಮಶೆಟ್ಟಿ ಸೇರಿದಂತೆ ಚಿರಾಯು ಆಸ್ಪತ್ರೆಯ ಕರ್ತವ್ಯ ನಿರತ ವೈದ್ಯರು, ಸಿಬ್ಬಂದಿ ವರ್ಗದವರು, ನರ್ಸ್ಗಳು ಸೇರಿದಂತೆ ಅನೇಕ ಕಾಲೇಜು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ನಮಸ್ಕಾರ, ನಾನು ಡಾಕ್ಟರ್ ಮಂಜುನಾಥ್ ದೋಶೆಟ್ಟಿ, ಚಿರಾಯು ಹಾಸ್ಪಿಟಲ್ ಕಡೆಯಿಂದ ಕಿಡ್ನಿ ತಜ್ಞರು. ಇವತ್ತಿನ ದಿನ ಪ್ರತಿ ವರ್ಷ ಮಾರ್ಚ್ ತಿಂಗಳದ್ದು 2ನೇ ಗುರುವಾರ ನಾವು ವರ್ಲ್ಡ್ ಕಿಡ್ನಿ ಡೇ ಅಂತ ಆಚರಿಸ್ತೀವಿ. ವರ್ಲ್ಡ್ ಕಿಡ್ನಿ ಡೇ ಇದರ ನಿಮಿತ್ತ ಏನು ಅಂದರೆ, ಇದ್ರ ತಾತ್ಪರ್ಯ ನಾವು ಯಾಕೆ ಇದು ಆಚರಿಸ್ತೀವಿ ಅಂದರೆ, ಕಿಡ್ನಿ ಕಾಯಿಲೆ ನಾವು ತಡೆಗಟ್ಟಿಸ್ಬೋದು ಅಂತಂತ. ಮೆಜಾರಿಟಿ ತುಂಬ ಕಿಡ್ನಿ ಕಾಯಿಲೆಗಳು ಆಗೋದಕ್ಕಿಂತ ಮುಂಚೆ ನಾವು ತಡೆಗಟ್ಟಿಸ್ಬೋದು ಅಂತ ಈ ಮಾಹಿತಿಯನ್ನು ನಾವು ಜನರಿಗೆ ತಲುಪಿಸ್ಬೇಕು ಅಂತ ಈ ಉದ್ದೇಶದಿಂದ ನಾವು ವರ್ಲ್ಡ್ ಕಿಡ್ನಿ ಡೇ ಅಂತ ಆಚರಿಸ್ತೀವಿ. ಇವತ್ತು ನಮ್ಮ ಭಾರತ ದೇಶದಲ್ಲಿ ದಿವಸ ಕಿಡ್ನಿ ವೈಫಲ್ಯ, ಕಿಡ್ನಿ ಹಳ್ಳ ಬರ್ತಾ ಜಾಸ್ತಿ ಆಗ್ಲಿಕ್ಕದು. ಇದಕ್ಕೆ ಆಗ್ಲಿಕ್ಕೆ ಕಾರಣ ಅಂದರೆ ತುಂಬ ಜನರಿಗೆ ಕಿಡ್ನಿಗೆ ಹೆಂಗೆ ಕಾಪಾಡ್ಕೋಬೇಕು ಅಂತ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಸೊ ಇದೇ ತಾತ್ಪರ್ಯ ಇಟ್ಕೊಂಡು ಇವತ್ತು ನಾವು ವರ್ಲ್ಡ್ ಕಿಡ್ನಿ ಡೇ ಅಂತ ಆಚರಿಸಿದ್ವಿ. ಇವತ್ತು ನಾವು ಚಿರಾಯು ಹಾಸ್ಪಿಟಲು ಮತ್ತು ನಮ್ಮ ಟೀಮ್, ನಮ್ಮ ನರ್ಸಿಂಗ್ ಸ್ಟೂಡೆಂಟ್ಸು, ನಮ್ಮ ಸ್ಟಾಫು ಎಲ್ಲರೂ ಕೂಡಿ ಇದನ್ನು ನಾವು ವಾಕಥಾನ್ ಅಂತ ಮಾಡಿದ್ವಿ. ಇದು ನಾವು ಜನರಿಗೆ ಒಂದು ಮೆಸೇಜ್ ಕಳಿಸ್ಬೇಕು ಅಂತ, ಹೇಗೆ ನಾವು ಕಿಡ್ನಿ ಕಾಪಾಡ್ಕೋಬೇಕು ಅಂತ. ಚಿರಾಯು ಹಾಸ್ಪಿಟಲಲ್ಲಿ ಇವತ್ತು ಕಿಡ್ನಿ ದಿನವನ್ನು ಆಚರಿಸುತ್ತಿದ್ದೇವೆ. ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಆರೋಗ್ಯದ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ, ಆದರೆ ಎಲ್ಲರೂ BP, ಶುಗರು, ಕೊಲೆಸ್ಟ್ರಾಲು, ಹೃದಯ ರೋಗ, ನಾನಾ ರೋಗದ ಬಗ್ಗೆ ಟೆಸ್ಟ್ ಮಾಡಿಸ್ಕೋತಾರೆ. ಆದರೆ ಯಾರಿಗೂ ಕಿಡ್ನಿ ಬಗ್ಗೆ ಅಷ್ಟು ಆಲೋಚನೆ ಆಗಲಿ ಯಾವುದೇ ಪ್ರಿಕಾಷನ್ಸ್ ಗೊತ್ತಿರಲ್ಲ. ಸೊ ಆಲ್ಮೋಸ್ಟ್ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ. ಎಲ್ಲರೂ BP, ಶುಗರಿಗೋಸ್ಕರ ಎಲ್ಲ ಟೆಸ್ಟ್ ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ. ಆದರೆ ಕಿಡ್ನಿಗೋಸ್ಕರ ಯಾರೂ ಟೆಸ್ಟ್ ಮಾಡಿಸೋದಿಲ್ಲ. ಹಲವಾರು ಕಡೆ ಆಸ್ಪತ್ರೆಗೆ ಎಲ್ಲಾದರೂ ಹೋಗಲಿ, ಎಲ್ಲಿ ಹೋದ್ರೂ BP, ಶುಗರ್ ಬಗ್ಗೆನೇ ಹೇಳ್ತಾರೆ. ಆದರೆ ಯಾರೂ ಕ್ರಿಯಾಟಿನ್
ಮಾಡಿಸ್ಕೊರಿ, ನೀರಿನ ಅಂಶದಿಂದ ನೀರು ಕುಡಿಬೇಕು, ಹಣ್ಣು ತಿನ್ನಬೇಕು ಅಂತ ಯಾರೂ ಹೇಳೋದಿಲ್ಲ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ವರ್ಷಕ್ಕೊಂದ್ಸತಿ ಆದರೂ ಕ್ರಿಯಾಟಿನಿನ್ ಅದೆಲ್ಲ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಕಿಡ್ನಿ ಬಗ್ಗೆನೂ ಮಾಹಿತಿ ತೊಗೋಬೇಕು. ಇದೂ ಒಂಥರ ಆರೋಗ್ಯ ಭಾಳ ಇಂಪಾರ್ಟೆಂಟು. ಈಗೇನು ಅನಿಸಲ್ಲ, ಬಟ್ ಮುಂದೆ ಅದು ಎಫೆಕ್ಟ್ ಕೊಡುತ್ತೆ. ಯಾವಾಗೇ ಆಗಲಿ ಸ್ಲೋಲಿ ಅದನ್ನು ಮನುಷ್ಯರನ್ನ ಒಳಗಡೆನೇ ಇದು ಮಾಡುತ್ತೆ. ಸೊ ನೀರು ಜಾಸ್ತಿ ಕುಡಿಬೇಕು, ಹಣ್ಣು ಜಾಸ್ತಿ ತಿನ್ನಬೇಕು, ಧೂಮಪಾನ, ಮದ್ಯಪಾನ ಇವೆಲ್ಲ ಸೇವಿಸಬಾರ್ದು. ವರ್ಷಕ್ಕೊಂದ್ಸತಿ ಕ್ರಿಯಾಟಿನಿನ್ ಟೆಸ್ಟ್ ಮಾಡಿಸ್ಕೋಬೇಕು. ನೀವೆಷ್ಟು BP, ಶುಗರು, ಹಾರ್ಟಿನ ರಿಲೇಟೆಡು ಪ್ರತಿಯೊಂದಕ್ಕೂ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಿ ಅಷ್ಟೇ ಕಿಡ್ನಿಗೂ ಪ್ರಾಮುಖ್ಯತೆ ಕೊಡಬೇಕಂತ ನನ್ನ ಕಡೆಯಿಂದ ಚಿರಾಯು ಹಾಸ್ಪಿಟಲ್ ಕಡೆಯಿಂದ ಎಲ್ಲ ಮಾಹಿತಿ ಕೊಡ್ತೀವಿ. ಥ್ಯಾಂಕ್ ಯು. ಇವತ್ತು ವರ್ಲ್ಡ್ ಕಿಡ್ನಿ ಡೇ ಅಂಗವಾಗಿ ನಮ್ಮದು ಚಿರಾಯು ಆಸ್ಪತ್ರೆ ನೆಫ್ರಾಲಜಿ ಯೂನಿಟ್ ಅದ. ಸೊ ಇಲ್ಲಿ ಒಂದು ಒಂದು ಪಬ್ಲಿಕ್ಕಿಗೆ ಅವೇರ್ನೆಸ್ ಸಲುವಾಗಿ ನಾವು ಎಲ್ಲ ಸ್ಟೂಡೆಂಟ್ಸ್, ನಮ್ಮದು ಸ್ಟಾಫ್, ನೆಫ್ರಾಲಜಿಸ್ಟ್ ಎಲ್ಲ ಸೇರಿ ಚಿರಾಯು ಹಾಸ್ಪಿಟ್ಲಿಂದ SVP ಚೌಕ್ಲಿಂದ ಜಗತ್ ಸರ್ಕಲ್ ಮತ್ತು ಅಗೇನ್ ಚಿರಾಯು ಹಾಸ್ಪಿಟಲ್ಗೆ ಎಲ್ಲ ಜಾಥಾ ಹಮ್ಮಿಕೊಂಡಿದ್ವಿ ಇವತ್ತು. ನಮಸ್ಕಾರ. ಇವತ್ತು ನಾವು ವರ್ಲ್ಡ್ ಕಿಡ್ನಿ ಡೇ ಅಂತಂದೇಳಿ ಚಿರಾಯು ಹಾಸ್ಪಿಟಲ್ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಕಿಡ್ನಿದು ಹೆಚ್ಚಾಗಿ ನಮ್ಗೆ ಮಹಿಳೆಯರೊಳಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಈ ನಡುವೆ. ಯಾಕಂತಂದರೆ ನಾವು ಮಹಿಳೆಯರು ಏನು ಮಾಡ್ತೀವಿ ಅಂದರೆ ನಮ್ಮ ಕೆಲಸದ ಒತ್ತಡ ಕಡೆಯಿಂದ ಹೆಚ್ಚಾಗಿ ನೀರು ಕುಡಿಬೇಕು, ಹೆಚ್ಚಾಗಿ ಪೌಷ್ಟಿಕ ಆಹಾರ ತೊಗೋಬೇಕು, ಹೆಚ್ಚಾಗಿ ಪ್ರೋಟೀನ್ ಯುಕ್ತ ಆಹಾರ ತೊಗೋಬೇಕು. ಮೇನ್ ರೀಸನ್ ಅಂತಂದರೆ ನೀರು ಕುಡಿಯೋದು. ಕೆಲಸದ ಒತ್ತಡ ಕಡೆಯಿಂದ ಈ ಕಡೆ ವರ್ಕಿಂಗ್ ವುಮನ್ಸ್ ಇರ್ತಾರೆ, ಮನೆ ಕೆಲಸ ಮಾಡೋರು ಇರ್ತಾರೆ, ಆಮೇಲೆ ಕುಡಿದ್ರಾಯ್ತು ಬಿಡು ಅಂತಂದೇಳಿ ನೆಗ್ಲೆಕ್ಟ್ ಮಾಡೋರು ಜಾಸ್ತಿ. ನಾವು ಇದ್ರ ಕಡೆಯಿಂದ ಡಿಹೈಡ್ರೇಷನ್ ಆಗಿ ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಇರ್ತಾವೆ. ಮತ್ತು ಮಹಿಳೆಯರೊಳಗೆ ಮೇನ್ ಅಂತಂದರೆ UTI, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತಂದೇಳಿ ಭಾಳ ಆಗ್ತದೆ. ಅದನ್ನೆಲ್ಲರೂ ಯೂಶ್ವಲಿ ನೆಗ್ಲೆಕ್ಟ್ ಮಾಡ್ತೀವಿ, ಏನಾಗಂಗಿಲ್ಲ ಬಿಡು ಅಂತಂದೇಳಿ. ಕಿಡ್ನಿದು ಪ್ರಾಬ್ಲಮ್ ಆಗೋಕ್ಕೆ ಮೇನ್ ರೀಸನ್ ಒಳಗೆ UTIನೂ ಒಂದು ಇನ್ಕ್ಲೂಡ್ ಆಗ್ತದೆ. ಸೊ ಆದಷ್ಟು ಮಹಿಳೆಯರು ಹೆಚ್ಚಾಗಿ ನೀರು ಕುಡಿಬೇಕು. ಆಮೇಲೆ ಏನೋ ಉರಿ ಮೂತ್ರ, ಆಮೇಲೆ ಪದೇ ಮೂತ್ರ ವಿಸರ್ಜನೆ ಇಂಥವು ಏನಾರ ಸಿಮ್ಟಮ್ಸ್ ಇದ್ವು ಅಂತಂದ್ರೆ ಅವ್ರೊಳಗೆ ಅದನ್ನು ಆದಷ್ಟು ನೆಗ್ಲೆಕ್ಟ್ ಮಾಡಬೇಡ್ರಿ. ಆದಷ್ಟು ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಹೋಗಿ ನೀವು ಯೂರಿನ್ ರೂಟೀನ್ ಅಂತ ಟೆಸ್ಟ್ ಮಾಡ್ತಾರೆ. ಆಮೇಲೆ ಯೂರಿನ್ ರೂಟೀನ್ ಒಳಗೆ ಟೆಸ್ಟ್ ಮಾಡಿಸಿದಾಗ ಅದರೊಳಗೆ ಏನಾರ ಇನ್ಫೆಕ್ಷನ್ ಅಂತ ಕಂಡು ಬಂತು ಅಂತಂದ್ರೆ ಒಂದು ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತಾರೆ, ಅದನ್ನು ಮಾಡಿಸ್ಕೋಬೇಕು. ಈಗ ಹೆಂಗೆ ನಾವು BP, ಶುಗರ್ ಅಂತಂದೇಳಿ ಮಾಡ್ಕೋತಿರ್ತೀವಲ್ಲ ಟೆಸ್ಟ್ಗಳು, ಅದೇ ಥರವಾಗಿ ಎವ್ರಿ 3 ಮಂತ್ಸಿಗೆ ಒಂದ್ಸತಿ, ಎವ್ರಿ 6 ಮಂತ್ಸಿಗೆ ಒಂದ್ಸತಿ ಎಷ್ಟು ಸಾಧ್ಯನೋ ಅಷ್ಟು ರಿಕರೆಂಟ್ ಆಗಿ ಒಂದು ಸತಿ ಟೆಸ್ಟ್ ಮಾಡಿಕೊಂಡು ಅದಕ್ಕೆ ಏನು ಬೇಕು ನಾವು ಟ್ರೀಟ್ಮೆಂಟ್ ಅದನ್ನು ಕರೆಕ್ಟಾಗಿ ತೊಗೊಂಡ್ವಿ ಅಂತಂದ್ರೆ ಇದನ್ನು ಕಿಡ್ನಿ ಪ್ರಾಬ್ಲಮ್ ಆಗೋದನ್ನು ಆದಷ್ಟು ನಾವು ತಡೆಗಟ್ಟಬಹುದು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಶಿವಶರಣಪ್ಪ ಗೊಬ್ಬೂರು ಅವರು ಇಂದು ತಮ್ಮ ಮಗಳು ಕುಮಾರಿ ಸೌಮ್ಯ ಗೊಬ್ಬೂರು ಅವರ ಜನ್ಮದಿನದ ವಿಶೇಷವಾಗಿ ಕಲಬುರಗಿ ನಗರದ ಏಷ್ಯನ್ ಬಿಸಿನೆಸ್ ಸೆಂಟರ್ನಲ್ಲಿ ಇರುವ ಶ್ರೀಮತಿ ಪೂರ್ಣಿಮಾ PM ಬಿರಾದಾರ್ ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ಗೆ 5 ಲಕ್ಷ ರೂಪಾಯಿಗಳ ದೇಣಿಗೆ ನೀಡುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ. ಅಂತಾರಾಷ್ಟ್ರೀಯ ಕಿಡ್ನಿ ದಿನದ ಅಂಗವಾಗಿ ದೇಣಿಗೆ ಇಂದು ಕಲಬುರಗಿ ನಗರದ ಏಷ್ಯನ್ ಬಿಸಿನೆಸ್ ಸೆಂಟರ್ ನಲ್ಲಿ ಇರುವ ಶ್ರೀಮತಿ ಪೂರ್ಣಿಮಾ PM ಬಿರಾದಾರ್ ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ ಕಲಬುರಗಿಯಲ್ಲಿ ಅಂತಾರಾಷ್ಟ್ರೀಯ ಕಿಡ್ನಿ ದಿನದ ಅಂಗವಾಗಿ ಶಿವಶರಣಪ್ಪ ಗೊಬ್ಬೂರು ಅವರು ಡಯಾಲಿಸಿಸ್ ರೋಗಿಗಳ ಸೇವೆಗಾಗಿ 5 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದರು. ಇಂದು ಅವರ ಮಗಳು ಕುಮಾರಿ ಸೌಮ್ಯ ಗೊಬ್ಬೂರು ಅವರ ಜನ್ಮದಿನವೂ ಆಗಿರುವುದರಿಂದ ಈ ವಿಶೇಷ ದಿನವನ್ನು ಗೊಬ್ಬೂರು ಕುಟುಂಬವು ಸಮಾಜ ಸೇವೆಯ ಮೂಲಕ ಆಚರಿಸಿ ಅಗತ್ಯವಿರುವ ರೋಗಿಗಳಿಗೆ ಸಹಾಯ ಮಾಡಿದರು. ಈ ಸಂದರ್ಭದಲ್ಲಿ ಶಿವಶರಣಪ್ಪ ಗೊಬ್ಬೂರು, ಜಗದೇವಿ S ಗೊಬ್ಬೂರು, ಕುಮಾರಿ ಸೌಮ್ಯ S ಗೊಬ್ಬೂರು, ಶರಣು ಪಪ್ಪ, ಆನಂದ ದಂಡೋತಿ, ಮಲ್ಲಿಕಾರ್ಜುನ ನಾಗೂರ್, ಶಿವರಾಜ್ ಖೂಬಾ ಸೇರಿದಂತೆ ಇತರರು ಉಪಸ್ಥಿತರಿರುವ ಮೂಲಕ ಗೊಬ್ಬೂರು ಕುಟುಂಬದ ಈ ಉದಾರ ದೇಣಿಗೆ ಮತ್ತು ಮಾನವೀಯ ಸೇವೆಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು.
ಕುಮಾರಿ ಸೌಮ್ಯ ಗೊಬ್ಬರು ಅವರ ಹುಟ್ಟುಹಬ್ಬದ ನಿಮಿತ್ತ ಮೊದಲಿಗೆ ಶರಣು ಪಪ್ಪ ಅವರು ಗೊಬ್ಬರು ಪರಿವಾರದ ಎಲ್ಲಾ ಸದಸ್ಯರುಗಳಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಸನ್ಮಾನಿಸಿ ಗೌರವಿಸಿದರು. ನಂತರ ಕೇಕ್ ಕತ್ತರಿಸುವ ಮೂಲಕ ಕುಮಾರಿ ಸೌಮ್ಯ ಗೊಬ್ಬರು ಅವರ ಜನ್ಮದಿನ ಆಚರಿಸಿ ಒಬ್ಬರಿಗೊಬ್ಬರು ಕೇಕ್ ತಿನ್ನಿಸುವ ಮೂಲಕ ಹುಟ್ಟುಹಬ್ಬದ ಸಂತೋಷವನ್ನ ಸಂಭ್ರಮಿಸಲಾಯಿತು. ತದನಂತರ 5 ಲಕ್ಷ ರೂಪಾಯಿ ಚೆಕ್ ಅನ್ನು ಶರಣು ಪಪ್ಪ ಅವರಿಗೆ ಹಸ್ತಾಂತರಿಸಲಾಯಿತು. I want to wish all the best for all the founder members and trustees of the Purnima and Baradar initiative. It's a noble initiative, and I wish that more people come here and get the healthcare that they need. And all the best for all of you. It inspires everybody in our society to do more, to give more, and to be more. Thank you. ನಾನು ಶಿವಶರಣಪ್ಪ ಗೊಬ್ಬೂರ್ ಅಂತ ಮಕ್ತಂಪುರ ಬಡಾವಣೆ ನಿವಾಸಿ. ಈ ಒಂದು ಪೂರ್ಣಿಮಾ ಬಿರಾದರ್ ಡಯಾಲಿಸಿಸ್ ಸೆಂಟರ್ ನಮ್ಮವರೇ ಆದಂಥ ನಮ್ಮ ತಮ್ಮನ ಥರ ನಾವು ನಡ್ಕೊಂಡಿದ್ದೀವಿ. ಶರಣು ಪಪ್ಪ ಅವರು, ನಮ್ಮ ಶಿವರಾಜ್ ಕೋಬ ಅವರು, ಅವ್ರದ್ದೇನು ಒಂದು ಗ್ರೂಪ್, ಒಂದು ಸಾರ್ವಜನಿಕ ಬಡವರಿಗಾಗಿ ಒಂದು ಒಳ್ಳೆಯ ಕೆಲಸ, ಫ್ರೀ ಡಯಾಲಿಸಿಸ್. ಇವತ್ತು ಒಂದು ವ್ಯಕ್ತಿ ಡಯಾಲಿಸಿಸ್ ಮಾಡಬೇಕಾದ್ರೆ ಪ್ರತಿ ತಿಂಗಳಿಗೆ 15,000 to 20,000 ರೂಪಾಯಿ ಖರ್ಚ ಬರ್ತದೆ. ಅಂತ ಒಳಗೆ ಇವ್ರು ಫ್ರೀ ಒಳಗೆ ಮಾಡ್ತಾರೆ. ಒಬ್ಬೊಂದು ಮನುಷ್ಯ ಪ್ರೈವೇಟ್ ದುಡೋನಿಗೆ 10-15,000 ರೂಪಾಯಿ ಇವತ್ತು ಪಗಾರ ಇರೋದಿಲ್ಲ. ಅಂಥ ಒಂದು ವ್ಯಕ್ತಿಗೆ ಡಯಾಲಿಸಿಸ್ ಮಾಡಿಸ್ಬೇಕಾದ್ರೆ ದುಡ್ಡು ಕೊಟ್ಟು ಭಾಳ ತೊಂದರೆ ಆಗ್ತದೆ. ಅಂಥವ್ರಿಗೆಲ್ಲ ನಿರ್ಗತಿಕರಿಗೆ, ಸಹಾಯ ಬಡವರಿಗೆ ಇಂಥ ಒಂದು ದೊಡ್ಡ ಹೆಲ್ಪ್ ಮಾಡ್ಲಿಕ್ಕತ್ತಾರ, ಸಹಾಯ ಮಾಡತ್ತಾರ. ನಿಸ್ವಾರ್ಥ ಸೇವೆ, ಎಲ್ಲರಿಗೂ ತಮ್ಮದೇ ಆದಂಥ ವ್ಯವಹಾರ ಅದ. ವ್ಯವಹಾರ ಬಿಟ್ಟು ಸಾರ್ವಜನಿಕ ಸೇವೆ 5 ವರ್ಷದಿಂದ ನಿರಂತರ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಅವ್ರು ಮಾಡೋ ಕೆಲಸದಾಗ ನಮ್ದೊಂದು ಚಿಕ್ಕ ಕಾಣಿಕೆ ಅಂತ ನಾ ಭಾವಿಸ್ತೀನಿ. ನಮಗೊಂದು ಸೇವೆ ಇದಕ್ಕೆ ಒದಗಿಸ್ಕೊಟ್ಟಿದ್ದಕ್ಕೆ ಆ ಶರಣ ಬಸವೇಶ್ವರನಲ್ಲಿ ನಾ ಧನ್ಯವಾದ ಹೇಳ್ತೀನಿ. ನಮಸ್ಕಾರ, ನಾನು ಶರಣು ಪಪ್ಪ. ಇವತ್ತಿನ ದಿವಸ ವಿಶ್ವ ಕಿಡ್ನಿ ಒಂದು ದಿನಾಚರಣೆ ಅಂಗವಾಗಿ ನಮ್ಮ ಆತ್ಮೀಯ ಸೋದರರಾದಂಥ ಶ್ರೀ ಶರಣು ಗೊಬ್ಬೂರವರ ಒಂದು ಮಗಳ ಹುಟ್ಟುಹಬ್ಬದ ನಿಮಿತ್ತ ಹಾಗೂ ವಿಶ್ವ ಕಿಡ್ನಿ ದಿನಾಚರಣೆ ಒಂದು ಅಂಗವಾಗಿ, ಅವರ ಮಗಳ ಬರ್ತ್ಡೇ ಒಂದು ಅಂಗವಾಗಿ ಇವತ್ತಿನ ದಿವಸ ನಮಗೆ ನಮ್ಮ ಪೂರ್ಣಿಮಾ PMR ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ಗೆ ಆಗಮಿಸಿ ಅವರು 5 ಲಕ್ಷ ಕಾಣಿಕೆ ನಮ್ಮ ಒಂದು ಈ ಸಂಸ್ಥೆ ಕೊಡ್ತಾ ಇದ್ದಾರೆ. ಇವರ ಈ ಒಂದು 5 ಲಕ್ಷ ನಮಗೆ ಬಹಳಷ್ಟು ಒಂದು ಕೆಲಸ ಮಾಡೋದ್ರಲ್ಲಿ ಬಹಳಷ್ಟು ಸಹಕಾರ ಆಗ್ತದೆ. ಅವರ ಈ ಒಂದು ದೊಡ್ಡ ಮನಸ್ಸಿಂದ ಈ ಒಂದು ಕಾಣಿಕೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ಪೂರ್ಣಿಮಾ PMR ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ ಎಲ್ಲ ಸದಸ್ಯರನ್ನು ಒಳಗೊಂಡು ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತೀನಿ. ಅದೇ ರೀತಿ ಸೌಮ್ಯ ಅವರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅವರ ಹುಟ್ಟುಹಬ್ಬ ಹಾಗೂ ಅವರ ಒಂದು ಈ ಒಂದು ಸೇವೆಗೆ ನಾನು ಧನ್ಯವಾದ ಹೇಳ್ತಾ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೂಡ ನಾನು ತಿಳಿಸ್ತೀನಿ ಎಲ್ಲರ ವತಿಯಿಂದ. ಧನ್ಯವಾದ. ಕಲಬುರಗಿ ನಗರದ ರಿಂಗ್ ರಸ್ತೆಯ ಕೈಗಾರಿಕಾ ಮುಖ್ಯ ದ್ವಾರದ ಎದುರುಗಡೆ ಇರುವ ಆರ್ಯನ್ ಕ್ರೇನ್ ಸರ್ವಿಸ್ ಇವರ ಹತ್ತಿರ ವಾರದ ದಿನದ 24 ಗಂಟೆಗಳ ಕಾಲ 12 ಟನ್ಗಳಿಂದ 100 ಟನ್ಗಳವರೆಗಿನ 100 ಕ್ರೇನ್ಗಳ ಸೇವಾ ಸೌಲಭ್ಯ ಲಭ್ಯವಿರುತ್ತದೆ. ಕಲಬುರಗಿ ನಗರದ ರಿಂಗ್ ರಸ್ತೆಯ ಕೈಗಾರಿಕಾ ಮುಖ್ಯ ದ್ವಾರದ ಎದುರುಗಡೆ ಇರುವ ಆರ್ಯನ್ ಕ್ರೇನ್ ಸರ್ವಿಸ್ ನಲ್ಲಿ 12 ಟನ್, 30 ಟನ್, 50 ಟನ್ ಮತ್ತು 100 ಟನ್ನಿನ 100 ಕ್ರೇನ್ಗಳ ಸೇವಾ ಸೌಲಭ್ಯ ವಾರದ ದಿನದ 24 ಗಂಟೆಗಳ ಕಾಲ ಲಭ್ಯವಿರುತ್ತದೆ. ಕಲಬುರಗಿ ಜುಮಿಲಿಯನ್ ಗುಲ್ಬರ್ಗಾ ಎಂದು ಇದು ಖ್ಯಾತಿಯನ್ನ ಪಡೆದಿದೆ. ಈ ಕ್ರೇನ್ ಸೇವೆಗಳನ್ನ ಬಳಸುವ ಅವಶ್ಯಕತೆ ಇರುವವರು ಮೊಬೈಲ್ ಸಂಖ್ಯೆ 9800099963 ಮತ್ತು 9902985505 ಈ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದಾಗಿದೆ. अस्सलाम वालेकुम सर, ये हमारा 50 टन क्रेन है जुमलेन. ये 150 फीट मेन बूम है और 180 फीट टोटल फ्लाजिप मिला के ये काम जो जनरेटर रखने के लिए, इरेक्शन के लिए, प्लांट के ब्रिज के काम के लिए और डीजी भी इरेक्शन करना है तो है. और क्या है, इसका गुलबर्गे में पहला क्रेन है ये हम लोग का जुमलेन क्रेन. इसका जो कैपेसिटी 50 टन सर. ये पूरे प्लांट में इरेक्शन होता है और बिल्डिंग पे इरेक्शन में भी लेते हैं, और रोड के ब्रिज और जनरेटर रखने, सीमेंट प्लांट में या दाल मिल में, सब में इरेक्शन में काम आती है सर. ये नंबर हमारा कांटेक्ट ले लो, कभी भी फोन करो, हम आ जाएंगे. 24 आवर्स कभी भी फोन करो तो हम आके काम करेंगे. मोबाइल नंबर 9902985505. महबूब पाशा मेरा नाम. ये इंडस्ट्रियल गेट के पास क्रेन रुकता है, फर्स्ट गेट के पास.
ನೇರ ನೇಮಕಾತಿ ಮಾಡಿಕೊಂಡ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ತಮಟೆ ಚಳುವಳಿ ನಡೆಸಲಾಯಿತು. ಸುಮಾರು 20 ರಿಂದ 25 ವರ್ಷ ಸೇವೆ ಸಲ್ಲಿಸಿದ ಬಿಲ್ ಕಲೆಕ್ಟರ್, ಗುಮಾಸ್ತ, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ವೃಂದದಿಂದ ಗ್ರೇಡ್ 2 ಕಾರ್ಯದರ್ಶಿ ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರುಗಳ ವೃಂದಕ್ಕೆ ಸೇವೆ ಒಳಗೆ ಬ್ಯಾಕ್ಲಾಗ್ ಹುದ್ದೆ ಸೇರಿದಂತೆ ಒಟ್ಟು 37 ಹುದ್ದೆಗಳಿಗೆ ನೇರ ನೇಮಕಾತಿ ಬಡ್ತಿ ಮಾಡಿಕೊಂಡ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಕೊಡುವಂತೆ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ತಮಟೆ ಚಳುವಳಿಯ ಮೂಲಕ ಒತ್ತಾಯಿಸಲಾಯಿತು. ಈ ತಮಟೆ ಚಳುವಳಿಯಲ್ಲಿ ರಾಜ್ಯ ಸಮಿತಿಯ ಸದಸ್ಯರಾದ ಅರ್ಜುನ್ ಟಿ ಗೊಬ್ಬುರ್ಕರ್, ವಿಭಾಗೀಯ ಸಂಚಾಲಕರಾದ ಶ್ರೀನಿವಾಸ್ ಖೇಳಗಿ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಬಾಬುರಾವ್ ಶೇಳಗಿ, ಜಿಲ್ಲಾ ಸಂಚಾಲಕರಾದ ಸಂಜೀವ್ ಕುಮಾರ್ ಜವರ್ಕರ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕಪಿಲ್ ಸಿಂಗೆ, ಸೋಮಶೇಖರ್ ಬೆಡಗಪಳ್ಳಿ, ಶ್ರೀಹರಿ ಕರ್ಕಳ್ಳಿ, ಜಿಲ್ಲಾ ಖಜಾಂಚಿ ದೇವೇಂದ್ರ ಕುಮಸಿ, ಸಂಘಟನಾ ಸಂಚಾಲಕರಾದ ಸುರೇಶ್ ಕುಮಾರ್ ಕೋಬಾಳ್ಕರ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮಾರುತಿ ಹುಳುಗೋಳ್ಕರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಮಿತಿ ಎಂದು ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿಗೆ ತಮಟೆ ಚಳವಳಿ ಮುಖಾಂತರ ಏನು ಜಿಲ್ಲಾ ಪಂಚಾಯತಿಯಲ್ಲಿ 2024ರಲ್ಲಿ ಅಧಿಸೂಚನೆ ಹೊರಡಿಸಿ ಬಿಲ್ ಕಲೆಕ್ಟರ್ ಮತ್ತು DO ಇವರಿಗೆ ಬಡ್ತಿ ನೀಡುವ ಸಲುವಾಗಿ ಗ್ರೇಡ್ 2 ಮತ್ತು SDA ಹುದ್ದೆಗಾಗಿ ಬಡ್ತಿ ನೀಡುವ ಸಲುವಾಗಿ ಪ್ರಕ್ರಿಯೆಯನ್ನು ಮುಗಿಸಿ ಈಗಾಗಲೇ ಏನಪ್ಪ ಅಂದ್ರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕೂಡ ಏನಪ್ಪ ಅಂದ್ರೆ ರೆಡಿ ಮಾಡಿದ್ದಾರೆ. ಆದರೆ ಸುಮಾರು 1 ವರ್ಷ ಆದರೂ ಕೂಡ ಇನ್ನೂವರೆಗೂ ಅಂತಿಮ ಆದೇಶ ಪಟ್ಟಿ ಲಗತ್ತಿಸಿ ಆದೇಶ ಪ್ರತಿ ನೀಡುತ್ತಿಲ್ಲ. ಇದರ ಕುರಿತು ಈಗಾಗಲೇ ನಾವು ಜಿಲ್ಲಾ ಪಂಚಾಯತಿ DS1 ಅವರಿಗೆ ನೇಮಕಾತಿ ಪ್ರಾಧಿಕಾರ ಆಗಿರ್ತಕ್ಕಂಥ DS1 ಅವರಿಗೆ ಕೂಡ ಭೇಟಿಯಾಗಿದ್ದೇವೆ. ಅವ್ರು ಏನಪ್ಪ ಅಂದ್ರೆ ಇದು ನನ್ನ ಹತ್ರ ಇಲ್ಲ, ಇದು CO ಅವ್ರಿಗೆ ಮಾತಾಡ್ರಿ ಅಂತ ಹೇಳಿದ್ರು. ನಾವು CO ಅವರಿಗೂ ಕೂಡ ಇದ್ರ ಬಗ್ಗೆ 2-3 ಸಾರಿ ಏನಪ್ಪ ಅಂದ್ರೆ ಮನವಿ ಪತ್ರ ಸಲ್ಲಿಸಿ ಆದಷ್ಟು ಬೇಗ ಏನಪ್ಪ ಅಂದ್ರೆ ಏನು ಈ 37 ಜನ ಏನು ತಾತ್ಕಾಲಿಕ ಆಯ್ಕೆ ಪಟ್ಟಿ ನೀವು ರೆಡಿ ಮಾಡಿದ್ರಿ, ಇದು ಕೂಡಲೇ ಏನಪ್ಪ ಅಂದ್ರೆ ಅಂತಿಮ ಆಯ್ಕೆ ಪಟ್ಟಿ ಹಚ್ಚಿ ಎಲ್ಲರಿಗೆ ಆದೇಶ ಕೊಡ್ರಿ ಅಂತೇಳಿ ನಾವು 2-3 ಬಾರಿ ಏನಪ್ಪ ಅಂದ್ರೆ CO ಅವ್ರಿಗೆ ಭೇಟಿಯಾದರೂ ಕೂಡ ಅವರು ಏನಪ್ಪ ಅಂದ್ರೆ ಬರೀ ಏನಪ್ಪ ಅಂದ್ರೆ ಯಾವುದೋ ಒಂದು ಕುಂಟು ನೆಪ ಹೇಳ್ತಾ ಏನಪ್ಪ ಅಂದ್ರೆ ಅದ್ರಾಗ ತಾಂತ್ರಿಕ ದೋಷ ಇದೆ, ಅದು ಇದೆ ಅಂತ ಇದು ಇದೆ ಅಂತ ಹೇಳಿಕೆಸಿಂದು ಉದ್ದೇಶಪೂರ್ವಕವಾಗಿ ಏನಪ್ಪ ಅಂದ್ರೆ ವಿಳಂಬ ಮಾಡ್ತಾ ಇದ್ದಾರೆ. ಈಗಾಗಲೇ ಏನಪ್ಪ ಅಂದ್ರೆ 6ನೇ ತಿಂಗಳ 25ನೇ ವರ್ಷದಲ್ಲಿ ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಒಂದು ಇದು ಇದೇ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಗ್ಗೆ ಒಂದು ಅರ್ಜಿ ಸಲ್ಲಿಸಿದ್ದಾರೆ. ಅದು ಇಲ್ಲಿವರೆಗೂ ಏನಪ್ಪ ಅಂದ್ರೆ ಅದಕ್ಕೆ ಹಿಂಬರ ಕೂಡ ಬಂದಿಲ್ಲ. ಅದಕ್ಕೇನಪ್ಪ ಅಂದ್ರೆ ಇವ್ರು ಏನಪ್ಪ ಅಂದ್ರೆ ಪುನರ್ ಪರಿಶೀಲನೆ ಅರ್ಜಿ ಕೂಡ ಸಲ್ಲಿಸಿಲ್ಲ. ಹೀಗಾಗಿ ಏನಪ್ಪ ಅಂದ್ರೆ ಉದ್ದೇಶಪೂರ್ವಕವಾಗಿ ಇಲ್ಲಿರ್ತಕ್ಕಂಥ CEO ಅವರು ಏನು ಭವರ್ ಸಿಂಗ್ ಮೀನಾ ಅವರಿದ್ದಾರೆ, ಇವರೇನಪ್ಪ ಅಂದ್ರೆ ಉದ್ದೇಶಪೂರ್ವಕವಾಗಿ ಇದು ಈ ಆಯ್ಕೆ ಪಟ್ಟಿ ಹಚ್ಚಿ ಆದೇಶ ಕೊಡ್ಲಿಕ್ಕೆ ವಿಳಂಬ ಮಾಡ್ತಾರಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮತ್ತು ಈಗಾಗಲೇ ಮಾನ್ಯ ಉಸ್ತುವಾರಿ ಸಚಿವರ ಗಮನಕ್ಕೆ ಕೂಡ ನಾವು ತಂದಿದ್ದೇವೆ. ಅವರು ಕೂಡ ಅವರಿಗೂ ಕೂಡ ಏನಪ್ಪ ಅಂದ್ರೆ CO ಅವರು ಏನಪ್ಪ ಅಂದ್ರೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ನೆಪ ಹೇಳಿಕೆಸಿಂದ ಮಿಸ್ಗೈಡ್ ಮಾಡಿ ಈಗಾಗಲೇ ಏನಪ್ಪ ಅಂದ್ರೆ 4 ವರ್ಷದಿಂದ ಬ್ಯಾಕ್ಲಾಗ್ ಹುದ್ದೆ ತುಂಬಿಲ್ಲ. ಇದರಿಂದ ನಮ್ಮ SC/ST ಜನರಿಗೆ ತುಂಬಲಾರ್ದ ನಷ್ಟ ಆಗ್ತಾ ಇದೆ. ಈಗಾಗಲೇ ಏನಪ್ಪ ಅಂದ್ರೆ ಪಾಪ ಇಲ್ಲಿ ಈ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರು ಒಬ್ಬರು ತೀರ್ಕೊಂಡು ಹೋಗಿದ್ದಾರೆ, ಮತ್ತು ಕೆಲವೊಬ್ಬರಿಗೆ ಅನಾರೋಗ್ಯ ಆಗಿದೆ. ಹೀಗಾಗಿ ಇಲ್ಲಿ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಏನಪ್ಪ ಅಂದ್ರೆ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ಕೂಡಲೇ ಏನಪ್ಪ ಅಂದ್ರೆ ನಾವು CO ಅವರಿಗೆ ಈ ತಮಟೆ ಚಳವಳಿ ಮುಖಾಂತರ ಅವ್ರ ಕಿವಿಡಾಗ್ಯಾವ, ಅದಕ್ಕೆ ಅವ್ರ ಕಿವಿ ಕೇಳಲಿ ಅಂತೇಳಿ ಏನಪ್ಪ ಅಂದ್ರೆ ನಾವು ಈ ತಮಟೆ ಚಳವಳಿ ಮುಖಾಂತರ ಏನಪ್ಪ ಅಂದ್ರೆ ನಾವು ಮತ್ತೊಮ್ಮೆ ಏನಪ್ಪ ಅಂದ್ರೆ ಅವ್ರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ. ಒಂದು ವೇಳೆ ಅವ್ರು ಇದೇ ಥರ ಕಿವಿಡಾಗಿ ಕುಂತ್ರೆ ಏನಪ್ಪ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಹೋರಾಟ ಮಾಡಬೇಕಾಗ್ತದ. ಮತ್ತು ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನಪ್ಪ ಅಂದ್ರೆ ನಾವು ಗೆರವು ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೋಬೇಕಾಗ್ತದ ಅಂತೇಳಿ ನಾವೇನಪ್ಪ ಅಂದ್ರೆ ಇವತ್ತು ಈ ಒಂದು ಮನವಿ ಪತ್ರ ಏನಪ್ಪ ಅಂದ್ರೆ ನಾವು ತಮಟೆ ಚಳವಳಿ ಮುಖಾಂತರ ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಜಿಲ್ಲಾ ಪಂಚಾಯತಿ ಕಚೇರಿಗೆ ಒಂದು ತಮಟೆ ಚಳವಳಿ ಮಾಡೋ ಮೂಲಕ ನಾವು ಒತ್ತಾಯಿಸುವುದೇನೆಂದರೆ, ಏನು ಸುಮಾರು 20-25 ವರ್ಷಗಳಿಂದ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಕರ ವಸೂಲಿಗಾರರಾಗಿ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥ ಆ ನೌಕರದಾರರಿಗೆ ಈಗ 25 ವರ್ಷ ನಂತರ ಅವರು ಗ್ರೇಡ್ 2 ಹುದ್ದೆಗೆ ಪರ್ಮನೆಂಟಾಗಿ ನೇಮಕ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ ಇದ್ದು, ಆ ಪ್ರಕ್ರಿಯೆಯನ್ನು ಈಗಾಗಲೇ ನಮ್ಮ ಶ್ರೀನಿವಾಸ್ ಖೇಳಿಯವರು ಹೇಳಿದಂತೆ ಸುಮಾರು 37 ಜನರಿಗೆ ಹುದ್ದೆಗೆ ನೇಮಕ ಮಾಡಿ ತಯಾರು ಮಾಡಿದ್ದು ಕೂಡ ನೇಮಕಾತಿ ಆದೇಶ ಕೊಡಲು ಜಿಲ್ಲಾ
ಪಂಚಾಯತಿ ವಿಳಂಬ ನೀತಿ ಅನುಸರಿಸುವುದನ್ನು ಖಂಡಿಸಿ ಇವತ್ತು ನಾವು ಜಿಲ್ಲಾ ಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಗೂ ತಮಟೆ ಚಳವಳಿ ಮಾಡೋ ಮೂಲಕ ಮತ್ತೊಮ್ಮೆ ಒತ್ತಾಯಿಸ್ತೇವೆ. ಆ 37 ಹುದ್ದೆಗಳ ಕೂಡಲೇ ನೇಮಕಾತಿ ಆದೇಶವನ್ನು ಕೊಡಬೇಕಂತ ಬ್ಯಾಕ್ಲಾಗ್ ಹುದ್ದೆ ಆಗಿರ್ಬೋದು, ಕರವಸೂಲಿಗಾರ ಪರ್ಮನೆಂಟ್ ಮಾಡುವಂಥ ಹುದ್ದೆ ಆಗಿರ್ಬೋದು, ಈ ಕೂಡಲೇ ಜಿಲ್ಲಾ ಪಂಚಾಯತಿ ಕಚೇರಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರಿಗೆ ಆದೇಶದ ಪ್ರತಿ ನೀಡಬೇಕಂತ ಮತ್ತೊಮ್ಮೆ ಒತ್ತಾಯಿಸ್ತೇವೆ. ಒಂದು ವೇಳೆ ತಾವು ಮತ್ತೆ ವಿಳಂಬ ನೀತಿ ಅನುಸರಿಸಿದ್ರೆ 1 ವಾರದಲ್ಲಿ ಮತ್ತೆ ಉಪವಾಸ ಧರಣಿ ಸತ್ಯಾಗ್ರಹ ಹಾಕುವ ಮೂಲಕ ನಾವು ಈ ಒಂದು ಹೋರಾಟ ಕೈ ಬಿಡೋದಿಲ್ಲ ಅಂತ ಈ ಮೂಲಕ ಒತ್ತಾಯಿಸ್ತೇವೆ. ಆಂಧ್ರ ಪ್ರದೇಶ ರಾಜ್ಯದ ನಂದ್ಯಾಲ್ ಜಿಲ್ಲೆಯ ಮಹಾಕ್ಷೇತ್ರ ಶ್ರೀಶೈಲಂನ ಶ್ರೀ ಜಗದ್ಗುರು ಸಾರಂಗಧರೇಶ್ವರ ರಾಷ್ಟ್ರೀಯ ಸೇವಾಪೀಠದ ವತಿಯಿಂದ ಪವಿತ್ರ ಯುಗಾದಿ ಮಹೋತ್ಸವದ ಅಂಗವಾಗಿ ಪುರಾಣ ಪ್ರವಚನ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜು ಲೆಂಗಟಿಯವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಆಂಧ್ರ ಪ್ರದೇಶ ರಾಜ್ಯದ ನಂದ್ಯಾಲ್ ಜಿಲ್ಲೆಯ ಮಹಾಕ್ಷೇತ್ರ ಶ್ರೀಶೈಲಂನ ಶ್ರೀ ಜಗದ್ಗುರು ಸಾರಂಗಧರೇಶ್ವರ ರಾಷ್ಟ್ರೀಯ ಸೇವಾ ಪೀಠದಲ್ಲಿ ಪವಿತ್ರ ಯುಗಾದಿ ಮಹೋತ್ಸವದ ನಿಮಿತ್ತವಾಗಿ ಪ್ರವಚನ, ಪುರಾಣ ಸೇರಿದಂತೆ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. 5 ದಿನಗಳ ಕಾಲ ಜರುಗುವ ಪ್ರವಚನವನ್ನು ಲಾಡಮುಗುಳಿಯ ವಿರಕ್ತ ಮಠದ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಬಸವಲಿಂಗ ಮಹಾಸ್ವಾಮಿಗಳು ಧಾರೆ ಎರೆಯಲಿದ್ದು, ಅವರಿಗೆ ಶಿವಗೀತೆ ವಚನ ಗಾಯನವನ್ನು ಸಿದ್ದಯ್ಯ ಸ್ವಾಮಿ ಜವಳಿ ಹಾಗೂ ಶಿವಪುತ್ರ ಹೂಗಾರ್ ಸಾಥ್ ನೀಡಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಕಲಬುರಗಿ ಜಿಲ್ಲಾ ಘಟಕದ ನಿಕಟಪೂರ್ವ ಅಧ್ಯಕ್ಷರಾದ ರಾಜು ಲೆಂಗಟಿಯವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪವಿತ್ರ ಸಾನ್ನಿಧ್ಯದಲ್ಲಿ ಮತ್ತು ಡುಮಾಮುಡಿ ಪೀಠದ ಪೂಜ್ಯ ಜಗದ್ಗುರು ಉಭಯ ಸನ್ನಿಧಿಯಲ್ಲಿ ಬಹಳ ಬಹುದೊಡ್ಡ ವಿಶೇಷವಾದಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಆಯೋಜಿಸಲಾಗಿದೆ. ದಿನಾಂಕ 16ರಂದು ಪ್ರಾರಂಭವಾಗಿ 19ರವರೆಗೂ ನಿರಂತರವಾದಂಥ ಜ್ಞಾನ ಮತ್ತು ಅನ್ನದಾಸೋಹವನ್ನು ಪೀಠದಲ್ಲಿ ಆಯೋಜಿಸಲಾಗಿದೆ. ಈಗಾಗಲೇ ಪರಮ ಪೂಜ್ಯರು ಕಲಬುರಗಿಯ ಸುಲ್ಪಲ ಮಠದ ಯತಿಗಳಾಗಿ ಪೀಠಾಧ್ಯಕ್ಷರಾಗಿ ಕನ್ನಡ ನಾಡಿನ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿರುವಂಥ ಒಂದು ಸಮಾಜಮುಖಿ ಮತ್ತು ಸಮಾಜೋಧಾರ್ಮಿಕ ಚಿಂತನೆಯನ್ನು ಅಳವಡಿಸಿಕೊಂಡವು. ಸುಲ್ಪಲ ಮಠದ ಪೂಜ್ಯರು ಸಾರಂಗಪೀಠಕ್ಕಾದ ನಂತರ ಇಡೀ ಸಾರಂಗಪೀಠದ ಒಂದು ಚಿತ್ರಣವೇ ಬದಲಾಗಿ ವಿಶೇಷವಾಗಿ ಕರ್ನಾಟಕವೂ ಸೇರಿದಂತೆ ದಕ್ಷಿಣ ಭಾರತದಂಥ ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರು ಯಾತ್ರಾರ್ಥಿಗಳಾಗಿ ಸಂದರ್ಶನ ಮಾಡ್ತಾರೆ ಕ್ಷೇತ್ರವನ್ನು, ಶ್ರೀಶೈಲ ಕ್ಷೇತ್ರವನ್ನು. ಜ್ಯೋತಿರ್ಲಿಂಗವೂ ಸೇರಿದಂತೆ ಬಹುದೊಡ್ಡ ಐತಿಹಾಸಿಕ ಪರಂಪರೆ, ಪ್ರಾಚೀನ ಹಿನ್ನೆಲೆ ಉಳ್ಳುವಂಥ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಸಾರಂಗಪೀಠಕ್ಕಾದ ನಂತರ ಬಂದಂಥ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋದ್ರ ಜೊತೆಗೆ ಕನ್ನಡದ ಅಸ್ತಿತ್ವ ಮತ್ತು ಕನ್ನಡದ ಅಸ್ಮಿತೆಯನ್ನು ಎತ್ತಿ ತೋರಿಸಿದವರು ಪೂಜ್ಯರು. ವಿಶೇಷವಾಗಿ ಕರ್ನಾಟಕ ಭವನ ಇದ್ದೂ ಇಲ್ದಂಗಿದೆ. ಸರ್ಕಾರಗಳು ಬರ್ತಾವೆ ಹೋಗ್ತಾವೆ, ಯಾವ ವ್ಯವಸ್ಥೆಗಳಾಗಿರಲಿಲ್ಲ. ಆದರೆ ಬಂದಂಥ ಭಕ್ತಾದಿಗಳಿಗೆ ಎಷ್ಟು ಜನಜನಿತವಾಗಿದೆ ಅಂದರೆ ಲಕ್ಷಾಂತರ ಜನ ಭಕ್ತರು ಮಲ್ಲಯ್ಯನ ತೇರು ಸಾರಂಗಂ ಪೀಠದ ಸಾರು ಅನ್ನುವಂಥ ಒಂದು ವೇದವಾಕ್ಯನೇ ಘೋಷಣೆ ಮಾಡಿ ಅಷ್ಟು ಐತಿಹಾಸಿಕವಾಗಿ ಮಾಡಿದ್ದಾರೆ. 16ರಂದ ಪ್ರವಚನ, ಪುರಾಣ, ಸಾಂಸ್ಕೃತಿಕ, ಧಾರ್ಮಿಕ, ಸಮಾಜೋಮುಖಿಯಾಗಿ ಕೆಲಸ ಮಾಡಿದಂಥ ಗಣ್ಯರಿಗೆ ಸತ್ಕಾರವೂ ಸೇರಿದಂತೆ ಅನೇಕ ಸಮಾಜಮುಖಿ ಚಿಂತನೆ ಕಾರ್ಯಕ್ರಮಗಳು ಪೂಜ್ಯರು ಪೀಠದಲ್ಲಿ ಏರ್ಪಡಿಸಿದ್ದಾರೆ. 16ರಂದು ಸಾಯಂಕಾಲ 6:30 ಗಂಟೆಗೆ ನಿರ್ಮಾಣ ಪೀಠದ ಜಗದ್ಗುರು ಡಾಕ್ಟರ್ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ 2026 ಯುಗಾದಿಯ ಪ್ರಾರಂಭೋತ್ಸವದ ಸಮಾರಂಭ ಸಾಯಂಕಾಲ ಇಡೀ ಸಂಜೆ 6:30ಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷರು ಮಾಜಿ ಶಾಸಕರ ದತ್ತಾತ್ರೇಯ ಪಾಟೀಲ್ ಚಾಲನೆ ಕೊಡ್ತಾರೆ. 17ರಂದು ಪರಮ ಪೂಜ್ಯ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಮೊನ್ನೆ ಅನೇಕ ಗಣ್ಯಮಾನ್ಯರು ಸಮಾರಂಭದಲ್ಲಿ ಭಾಗವಹಿಸಿದರೆ ಕನ್ನಡದ ಸ್ವಾಮಿಗಳಾಗಿ, ಕನ್ನಡದೊಬ್ಬ ಯತಿರಣ್ಯರಾಗಿ, ಕನ್ನಡದ ಜೊತೆಗೆ ಧರ್ಮ, ಸಮಾಜ, ಪ್ರಗತಿಪರ ಚಿಂತನೆ, ವಿಶೇಷವಾಗಿ ಶ್ರೀಶೈಲಕ್ಕೆ ಹೋದವರಿಗೆ ಆರಾಮಾಗಿ ನಾವು ದರ್ಶನ ಮಾಡಬರ್ಬೋದು, ಉಳ್ಕೊಳ್ಳೋಕ್ಕೆ ಮೂಲಭೂತ ಸೌಕರ್ಯಗಳನ್ನು. ಬಂಜಾರ, ಭೋವಿ, ಕೊರಚ ಮತ್ತು ಕೊರಮ ಸಮಾಜಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣವನ್ನ ಕೈಬಿಟ್ಟು ಹಳೆಯ ನಿಯಮಗಳಂತೆ ಹುದ್ದೆಗಳನ್ನು ನೇಮಕ ಮಾಡುವಂತೆ ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಬಂಜಾರ, ಭೋವಿ, ಕೊರಚ ಮತ್ತು ಕೊರಮ ಸಮಾಜಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವರ್ಗೀಕರಣ ಕೈಬಿಟ್ಟು ಹಳೆಯ ನಿಯಮದಂತೆ 56,432 ಹುದ್ದೆಗಳನ್ನು ನೇಮಕ ಮಾಡಬೇಕು ಎಂದು ಕೊಲಂಬೋ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು.
ಈ ಪತ್ರಿಕಾಗೋಷ್ಠಿಯಲ್ಲಿ ಸಮುದಾಯದ ಮುಖಂಡರುಗಳಾದ ಶ್ಯಾಮರಾವ್ ಪವಾರ್, ಸಿದ್ದರಾಮ್ ದಂಡಗುಲ್ಕರ್, ಕೊಲಂಬೋ ಪ್ರಧಾನ ಕಾರ್ಯದರ್ಶಿ ತಿಪ್ಪಣ್ಣ ಒಡೆಯರಾಜ್, ಕಾರ್ಯಾಧ್ಯಕ್ಷರಾದ ಈರಣ್ಣ ರಾವೂರ್ಕರ್, ಉಪಾಧ್ಯಕ್ಷರಾದ ಚಂದು ಜಾಧವ್, ರಾಜ್ಕುಮಾರ್ ಭಜಂತ್ರಿ, ಕೋಶಾಧ್ಯಕ್ಷರಾದ ರಮೇಶ್ ಜಾಧವ್, ಕಾರ್ಯದರ್ಶಿ ಭಗವಾನ್ ದಂಡಗುಲ್ಕರ್, ಶ್ರೀನಿವಾಸ್ ನೇದಲ್ಗಿ, ಶ್ರೀಹರಿ ಜಾಧವ್, ಭೀಮಾಶಂಕರ್ ಭಂಕೂರ್, ಶಿವಕುಮಾರ್ ಸಾಳುಂಕೆ, ವಿನೋದ್ ಚೌಹಾಣ್, ಶ್ಯಾಮ್ ಕಣ್ಸೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ 2024 ಆಗಸ್ಟ್ 1ರಂದು ಒಳ ಮೀಸಲಾತಿ ಆಯಾ ರಾಜ್ಯಗಳು ಜಾರಿ ಮಾಡಬಹುದು ಅಂಥೇಳಿ ಒಂದು ನಿರ್ದೇಶನ ಇತ್ತು. ಆ ನಿರ್ದೇಶನದಂತೆ ನಮ್ಮ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯ ಜಾರಿ ತರಬೇಕು ಅಂತ ತಿಳ್ಕೊಂಡು ನಾಗಮೋಹನ್ ದಾಸರನ್ನು ನೇಮಕ ಮಾಡಿದರು. ನಾಗಮೋಹನ್ ದಾಸರು ವರದಿ ತೆಗೆದುಕೊಂಡು ಸರ್ಕಾರ ಅಲ್ಲಿ ಬರ್ತಕ್ಕಂಥ ಇಂಪೆರಿಕಲ್ ಡಾಟಾ ತೆಗೆದುಕೊಂಡು ABC ಅಂತ ಗುಂಪುಗಳನ್ನಾಗಿ ಮಾಡಿದರು. ಆದರೆ ನಾಗಮೋಹನ್ ದಾಸ್ ಅವರು ABCD ಗುಂಪುಗಳು ಮಾಡಿರಲಿಲ್ಲ. ಆದರೆ ಸಲಹೆ ಕೊಟ್ಟಿದ್ದರು, 5 ಗುಂಪುಗಳನ್ನಾಗಿ ಮಾಡಿದರು. ಅದಕ್ಕೂ ಕೂಡ ಅವ್ರ ತಿರಸ್ಕಾರ ಮನೋಭಾವನೆಯಿಂದ ಒಂದು ಕಾಟಾಚಾರಕ ನಾಗಮೋಹನ್ ದಾಸರ ವರದಿ ಪರವಾಗಿ ಸದಾಶಿವ ಆಯೋಗದ 2011ನೇ ದತ್ತಾಂಶಗಳ ಆಧಾರವಾಗಿಟ್ಟುಕೊಂಡು ಮಾಡೋಣ ಅಂಥೇಳಿ ಎಲ್ಲ ಈ 101 ಪರಿಶಿಷ್ಟ ಜಾತಿಯ ಸಮುದಾಯಗಳಿಗೆ ಆಸೆ ತೋರಿಸಿ, ಎಲ್ಲರಿಗೆ ಆಸೆ ಹುಟ್ಟಿಸಿ ಅದನ್ನೆಲ್ಲ ಬದಿಗೊಟ್ಟು ತಮ್ಮ ರಾಜಕೀಯ ಬೇಳೆ ಬೇಯಿಸುವ ಸಲುವಾಗಿ ABC ಅಂಥೇಳಿ 3 ಗುಂಪುಗಳನ್ನಾಗಿ ವರ್ಗೀಕರಣ ಮಾಡಿದರು. ಆ 3 ಗುಂಪುಗಳನ್ನಾಗಿ ವರ್ಗೀಕರಣ ಮಾಡಿ ಪ್ರತಿಶತ 17ರಲ್ಲಿ ಮೀಸಲಾತಿ ಯಾವಾಗ BJP ಸರ್ಕಾರ 2023ರಲ್ಲಿ ಏನು ಮಾಡಿತ್ತು, 2 ಪರಿಶಿಷ್ಟ ಜಾತಿಗೆ 2% ಹೆಚ್ಚು ಮಾಡಿ, ಪರಿಶಿಷ್ಟ ಪಂಗಡಿಗೆ 4% ಹೆಚ್ಚು ಮಾಡಿ, ಇವರಿಗೆ 15 ಇದ್ದಿದ್ದು 17 ಮಾಡಿದರು, ಅವ್ರಿಗೆ 3% ಇದ್ದಿದ್ದು 7% ಮಾಡಿದರು. ಇದೆಲ್ಲ ಮಾಡಿದಾಗ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು. ಅದು ಕೇಂದ್ರ ಸರ್ಕಾರ ಅದು ಇಲ್ಲಿವರೆಗೆ ಯಾವುದೇ ಒಂದು ರೀತಿಯ ಒಂದು ಆದೇಶ ಇನ್ನೂ ಬಂದಿಲ್ಲ. ಆದರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ನಾವು 17% ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಕೊಡ್ತೀವಿ ಅಂತ ತಿಳ್ಕೊಂಡು ಏನಪ್ಪ ಅಂತಂದ್ರೆ ಕಾನೂನು ಮಾಡಿದರು ಚಳಿಗಾಲ ಅಧಿವೇಶನದಲ್ಲಿ. ಆವಾಗ ಚಳಿಗಾಲ ಅಧಿವೇಶನದಲ್ಲಿ ಕಾನೂನು ಮಾಡಿ ರಾಜ್ಯಪಾಲರ ಒಂದು ಒಪ್ಪಿಗೆಗೆ ಕಳಿಸಿದ್ರು. ಒಂದು ಸಲ ಅವರು ತಿರಸ್ಕಾರ ಮಾಡಿದರು. ಇದು ಅಷ್ಟೊಂದು ಸರಿ ಇಲ್ಲ, ಇನ್ನು ಇದು ಕೂಲಂಕುಷವಾಗಿ ವಿಚಾರ ಮಾಡಬೇಕಾಗಿತ್ತು, ವಿಚಾರಣೆ ಮಾಡಿ ಚರ್ಚೆ ಮಾಡಿ ಕ್ರಮಬದ್ಧವಾಗಿ ಮಾಡಬೇಕಾಗಿತ್ತು, ಇದು ಅಷ್ಟು ಸರಿ ಇಲ್ಲ, ಕೆಲವೊಂದು ನಿರ್ದೇಶನಗಳನ್ನು ಕೊಟ್ಟು ಆ ಬಿಲ್ಲನ್ನು ವಾಪಸ್ ಕಳಿಸಿದರು. ತದನಂತರ ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯೇತರವಾಗಿ ಅವ್ರು ಏನು ಮಾಡಿದರು, ಹೋಗಿ ಮತ್ತು ರಾಜ್ಯಪಾಲರನ್ನು ಭೇಟಿಯಾಗಿ 101 ಸಮುದಾಯಗಳು ನಾವೆಲ್ಲರೂ ಒಪ್ಪಿಗೆ ಇದೆ, ನಾವು ಈ ರೀತಿ ನಡ್ಸ್ಕೊಂಡು ಹೋಗ್ತೀವಿ, ಯಾರಿಗೆ 101 ಜಾತಿಗಳಿಗೆ ಯಾರಿಗೆ ಅನ್ಯಾಯ ಮಾಡೋಂಗಿಲ್ಲ, ನಾವು ಎಲ್ಲ ಸರಿಪಡಿಸ್ತೀವಿ ಅಂತ ತಿಳ್ಕೊಂಡು ಹೇಳಿದಾಗ ರಾಜ್ಯಪಾಲರು ಅದಕ್ಕೆ ಒಪ್ಪಿಗೆ ನೀಡಿದರು. ಆ ಒಪ್ಪಿಗೆ ಬಂದು ತೆಗೆದುಕೊಂಡು ಬರುವಷ್ಟರಲ್ಲಿ ನೀವು ಯಾವ ರೀತಿ 17% ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದ್ದೀರಲ್ಲ, ಸಂವಿಧಾನಾತ್ಮಕವಾಗಿ ಇದೆ ಏನು ಅಂತೇಳಿ ಕೆಲವರು ಕೋರ್ಟಿಗೆ ಹೋಗಿದ್ದರು. ಮಹೇಂದ್ರ ಮಿತ್ರ ಅಂತಕ್ಕಂಥವರು ಯಾದಗಿರಿ ಜಿಲ್ಲೆಯವರು, ಅವರು ಹೋರಾಟ ಮಾಡಿ ಅವ್ರು ಏನು ಮಾಡಿದರು, WPI ಹಾಕಿದರು. ಎಲ್ಲಿ ಹಾಕಿದ್ರಪ್ಪ ಅಂತಂದ್ರೆ ಹೈಕೋರ್ಟಲ್ಲಿ ಹಾಕಿದಾಗ ಅದು ಹೈಕೋರ್ಟ್ ಏನು ಮಾಡಿತ್ತು, ಸಂವಿಧಾನಾತ್ಮಕತೆ 17% ಅವಕಾಶಗಳಿಲ್ಲ, ನೀವು 50% ಮೀರುವಂಗಿಲ್ಲ, ನೀವು 50ರ ಒಳಗಡೆ ಬೇಕಾದ್ರೆ ಮೀಸಲಾತಿ ಜಾರಿ ಮಾಡ್ಬೋದು, ಅದ್ರ ತಕ್ಕಂತೆ ನೀವೇನಾದರೂ ನೇಮಕಾತಿ ಮಾಡಿಕೊಡ್ರಿ, ಶಿಕ್ಷಣ ಮತ್ತು ಔದ್ಯೋಗಿಕವಾಗಿ ಎಲ್ಲ ರೀತಿಯಲ್ಲಿ ನೀವು 50ರ ಒಳಗಡೆನೇ ಮಾಡಬೇಕು. 56 ಮಾಡಬೇಕಪ್ಪ ಅಂತಂದ್ರೆ ಕಾನೂನು ತೊಡಕದ, ಅಸಂವಿಧಾನಕ್ಕದ ಅಂಥೇಳಿ ಅದು ನಿರ್ದೇಶನ ಕೊಟ್ಟು ಕೋರ್ಟ್. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.